ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ನಡೀತಾ ಇರುವಂತಹ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ದಿನ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಹಾಗೂ ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಆಗಮಿಸಲಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಅನಸೂಯ ರೈ ಮೇಡಮ್ ಅವರು ವಹಿಸಲಿದ್ದಾರೆ. ಹಾಗೆಯೇ ವಿಶೇಷ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಸನ್ಮಾನ್ಯ ಅಭಯಚಂದ್ರ ಜೈನ್ ಅವರು ಆಗಮಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಾಯಕ ನಿರ್ದೇಶಕರಾದಂತಹ ಶ್ರೀಮತಿ ಪೂರ್ಣಿಮಾ ಅವರು ಆಗಮಿಸಿದ್ದಾರೆ. ಹಾಗೆಯೇ ಪಟ್ಲ ಫೌಂಡೇಶನ್ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಆರತಿ ಆಳ್ವ ಅವರು ಆಗಮಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠದ ಸಂಯೋಜಕರಾದಂತಹ ಡಾಕ್ಟರ್ ಮಾಧವ MK ಸರ್ ಹಾಗೂ ನಾದನೂಪುರ ಯಕ್ಷೋತಾನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗೋವಿಂದ ಭಂಡಾರು ಇವರು ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೆಸರು ಪಡೆದಿರುವಂಥ ಯಕ್ಷಗಾನದಲ್ಲಿ ನಮ್ಮ ಮಹಿಳೆಯರ ಪಾತ್ರ ಏನು, ಅವರ ಸಾಧನೆಗಳು ಏನು ಎನ್ನುವರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬೀರುವಂಥ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೆ ಸಮ್ಮಿಲನ, ಗೋಷ್ಠಿ, ಚಿಂತನ ಮಂಥನ, ಅಬ್ಬರ ತಾಳ ಸ್ಪರ್ಧೆ, ಯಕ್ಷಗಾನ ಹೀಗೆ ವಿಭಿನ್ನ ದೃಷ್ಟಿಯಿಂದ ಇಲ್ಲಿ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಈ ಶುಭ ಸಂದರ್ಭದಲ್ಲಿ ಇಡೀ ದಿನದ ಬೆಳಗ್ಗಿನಿಂದ ರಾತ್ರಿಯವರೆಗೆ ನಡೆಯಲಿಕ್ಕೆ ಇರುವಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾ ದೇವರನ್ನು ಸ್ತುತಿಸಲು ಬರ್ತಾ ಇದ್ದಾರೆ ಶ್ರೀಶ ಯಕ್ಷಗಾನ ಕಲಿಕಾ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು. ರಂಗ ಸುಖಲಾನ್ವಿತ ಶುಭ ಚರಣ ಸುಖಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳ ಸುವಂದನಾಬ್ಜ ಸಖ ಕೋಟಿ ಸದೃಶ ಕಿರಣ ಅಬ್ಜ ಸಖ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಇಲ್ಲಿಯಲ್ಲಿ ದೇವರನ್ನು ಸ್ತುತಿಸಿ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಮುನ್ನುಡಿಯನ್ನು ಬರೆದಂತಹ ಶ್ರೀಶ ಯಕ್ಷಗಾನ ಕಲಿಕಾ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಸಭಾ ನಿಯಮದಂತೆ ಅಭ್ಯಾಗತರನ್ನು ಹಾಗೂ ಎಲ್ಲರನ್ನೂ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಆಡಲು ಬರ್ತಾ ಇದ್ದಾರೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಹಾಗೂ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕರಾಗಿರುವಂಥ ಡಾಕ್ಟರ್ ಮಾಧವ MK ಇವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ,
ಕಲಾವಿದರೇ, ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸುಮಾರು 32 ವರ್ಷಗಳ ಹಿಂದೆ 1992ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಆರಂಭ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ 32 ವರ್ಷಗಳಲ್ಲಿ ನಿರಂತರವಾಗಿ ತುಳುವಿನ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ತುಳುಪೀಠ ನಡೆಸ್ತಾ ಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ 3 ಆಯಾಮಗಳಿವೆ. ಒಂದು ಕಡೆಯಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆ. ನಮ್ಮ ತುಳುಪೀಠದ ಮೂಲಕ 10 ಕೃತಿಗಳು ಹೊರಬಂದಿವೆ ಮತ್ತು ಅದು ಅಮೂಲ್ಯವಾದಂತಹ ಕೃತಿಗಳು. ಅದರ ಜೊತೆಗೆ ಇನ್ನೊಂದು ರೀತಿಯಲ್ಲಿ 3 ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ತುಳುವಿಗೆ ಸಂಬಂಧಪಟ್ಟಂತಹ ವಿಚಾರ ಸಂಕಿರಣಗಳು, ಗೋಷ್ಠಿಗಳು, ಚಿಂತನಾ ಕೂಟಗಳು ನಿರಂತರವಾಗಿ ನಡೀತಾ ಇವೆ. 3ನೇ ಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಮ್ಮ ಸಂಸ್ಕೃತಿ, ಆಚರಣೆ, ನಂಬಿಕೆ, ಕಲೆ ಇವುಗಳನ್ನೆಲ್ಲ ಪ್ರತಿಬಿಂಬಿಸುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಪೀಠ ನಿರಂತರವಾಗಿ ನಡೆಸ್ತಾ ಬಂದಿದೆ. ಕಳೆದ ವರ್ಷ ಇಲ್ಲಿ ನಾವು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಗಿರಿಜನೋತ್ಸವವನ್ನು ಮಾಡಿದೆವು. ಅದೇ ರೀತಿ ಎಲ್ಲ ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತೇವೆ. ಅದು ಕೆಡ್ಡೆಸ ಇರ್ಬೋದು, ಮಾಯಿದ ಮದಿಪು ಇರ್ಬೋದು, ತುಡರ ಪರ್ಬ ಇರ್ಬೋದು. ಇದನ್ನು ಪ್ರಾತ್ಯಕ್ಷಿಕೆ ನೀಡುವ ಮೂಲಕ ನಮ್ಮ ಯುವ ಸಮುದಾಯಕ್ಕೆ ಮತ್ತಷ್ಟು ಅದನ್ನು ಪರಿಚಯಿಸುವ ಮತ್ತು ಸಮೀಪನಗೊಳಿಸುವಂಥ ಕೆಲಸ ತುಳು ಪೀಠದಿಂದ ಮತ್ತು ತುಳು ಸ್ನಾತಕೋತ್ತರ ಪದವಿಯಿಂದ ನಿರಂತರವಾಗಿ ನಡೀತಾ ಇದೆ. ನಮ್ಮ ಕಾಲೇಜಿನಲ್ಲಿ, ಸಂಧ್ಯಾ ಕಾಲೇಜಿನಲ್ಲಿ ತುಳು MA ಆರಂಭ ಆಗಿ 5 ವರ್ಷಗಳಾದವು. 2018ರಿಂದ ಈ ತನಕ ಸುಮಾರು 75 ಜನ ತುಳುವಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಬಹುಶಃ ನಮ್ಮ ಒಂದು ಅದೃಷ್ಟ ಏನು ಅಂದರೆ, ತುಳು MAಗೆ ಬರುವಂತಹ ವಿದ್ಯಾರ್ಥಿಗಳು ಸಾಮಾನ್ಯರಲ್ಲ, ಒಬ್ಬರಿಗಿಂತ ಒಬ್ಬರು ಪ್ರತಿಭಾನ್ವಿತರು. ಪ್ರಥಮ ಬ್ಯಾಚಿನ ಶಿವಾನಂದ ಕರ್ಕೇರ್ರು 72 ವರ್ಷದಲ್ಲಿ ಅವರು ಇಲ್ಲಿ ಬಂದು MAಗೆ ಸೇರಿದರು. ತುಳುವಿನ ಒಬ್ಬ ಒಳ್ಳೆಯ ನಾಟಕಕಾರರು, ರಂಗಭೂಮಿ ಕಲಾವಿದರು. ಅಲ್ಲಿಂದ ತೊಡಗಿ ಇವತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಶುಭಾಶಯ ಜೈನ್ ಇರ್ಬೋದು. ನಮ್ಮ ತುಳು MAಯ ವಿದ್ಯಾರ್ಥಿನಿ ಶ್ರೀಮತಿ ಶುಭಾಶಯ ಜೈನ್ ಅವರು ಕಳೆದ ವರ್ಷ ಅವರೇ ರಚಿಸಿದಂತಹ ಒಂದು ಅಪ್ಪೆ ಆಂಜನೆ ಅನ್ನುವಂತಹ ಪ್ರಸಂಗವನ್ನು ಇಲ್ಲಿ ಆಡಿ ತೋರಿಸಿದರು. ನಾಥೇಶ್ವರ ಮೇಳದವರು. ಇಲ್ಲೆಲ್ಲ ಯಕ್ಷಗಾನದ ಶ್ರೇಷ್ಠ ಸಾಧಕರಿದ್ದಾರೆ, ಕಲಾವಿದರಿದ್ದಾರೆ. ನಿಮ್ಮೆದುರು ನಾನು ಮಾತಾಡಲಿಕ್ಕೆ ಭಾಳ ಸಣ್ಣವ. ಇವತ್ತು ಮಹಿಳೆಯರು ಯಕ್ಷಗಾನ ಕಲಾವಿದರಾಗಿದ್ದಾರೆ, ಭಾಗವತರಾಗಿದ್ದಾರೆ, ಅರ್ಥಧಾರಿಗಳಾಗಿದ್ದಾರೆ, ಹಿಮ್ಮೇಳ ವಾದಕರೂ ಆಗಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಪ್ರಸಂಗಕರ್ತರಾಗಿರುವಂತಹ ಉದಾಹರಣೆ ಭಾಳ ಕಡಿಮೆ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಲ್ಲಿ ಶ್ರೀಮತಿ ಶುಭಾಶಯ ಜೈನವರು ಒಬ್ಬ ಅನನ್ಯ ಪ್ರತಿಭೆ. ಈಗಾಗಲೇ ಕನ್ನಡದಲ್ಲಿ 12 ಪ್ರಸಂಗಗಳನ್ನು ಬರೆದಿದ್ದಾರೆ. ತುಳುವಿನಲ್ಲಿ 3 ಪ್ರಸಂಗಗಳನ್ನು ಬರೆದು ಒಬ್ಬರು ಯಶಸ್ವಿ ಪ್ರಸಂಗಕರ್ತೆಯಾಗಿ ಸಾಗ್ತಾ ಇರುವಂಥದ್ದು ನಮ್ಮ ತುಳು ಸ್ನಾತಕೋತ್ತರ ಪದವಿಗೆ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಇನ್ನು ಒಬ್ಬರು ಶ್ರೀಮತಿ ಸಾಯಿ ಸುಮಾ ನಾವುಡ ಅವರು 16 ವರ್ಷಗಳಿಂದ ಗೆಜ್ಜೆ ಕಟ್ಟಿ ಅವರು ಕುಣಿತಾ ಇದ್ದಾರೆ, ವೇಷವನ್ನು ಮಾಡ್ತಾ ಇದ್ದಾರೆ. ಅವರ ತಂದೆಯವರು ಕೂಡ ಕಟೀಲು ಮೇಳದ ಒಬ್ಬ ಪ್ರಸಿದ್ಧ ಕಲಾವಿದರು. ಇವರು ನಮ್ಮ MA ವಿದ್ಯಾರ್ಥಿ, ಕನ್ನಡ MAಯ ವಿದ್ಯಾರ್ಥಿ. ಅವರು ಕೂಡ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಯಕ್ಷವಾಸ್ಯಂ ಕಾರಿಂಜ ಅಂತ. ಶುಭಾಶಯ ಜೈನ್ ಅವರು ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಇದರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವಂಡಾರು ಗೋವಿಂದ ಅವರು ಪ್ರಸಿದ್ಧ ಯಕ್ಷಗಾನ ಸ್ತ್ರೀವೇಷಧಾರಿ. ಈಗ ಅವರು ಮಂದಾರ್ತಿ ಮೇಳದಲ್ಲಿ
ವ್ಯವಸಾಯಿ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಇಬ್ಬರು ಯುವ ಸಾಧಕರು ಬಂದು ನಮ್ಮಲ್ಲೊಂದು ಹೊಸ ಕಲ್ಪನೆ ಇದೆ. ಏನು ಅಂತೇಳಿದರೆ, ಯಕ್ಷಗಾನವನ್ನು ಪುರುಷರು ಮಾಡುವಂಥದ್ದು ಸಾಮಾನ್ಯ, ಮತ್ತು ಈಗ ಮಹಿಳೆಯರು ಕೂಡ ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ ಯಕ್ಷಗಾನದಲ್ಲಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವೊಂದು ಮಹಿಳಾ ಯಕ್ಷಗಾನ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಕೇಳಿಕೊಂಡರು. ಆಗ ನಾವು ಅವರ ಪ್ರಸ್ತಾವನೆಯನ್ನು ವಿಶ್ವವಿದ್ಯಾಲಯ ಕಳಿಸಿದೆವು. ವಿಶ್ವವಿದ್ಯಾಲಯದ ಅಧಿಕಾರಿಗಳು ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟರು. ಬಹುಶಃ ಒಂದು ಸುಂದರ ಕಲ್ಪನೆ. ಏನು ಅಂತೇಳಿದರೆ, ಅವರೇ ಹೇಳುವ ಹಾಗೆ ಯಕ್ಷಗಾನದಲ್ಲಿ ಗುಲಾಬಿ ಕ್ರಾಂತಿ, ಎಲ್ಲ ಕಡೆ ಗುಲಾಬಿ ಕ್ರಾಂತಿ ಆಗಿದೆ, ಯಕ್ಷಗಾನದಲ್ಲಿ ಕೂಡ ಒಂದು ಗುಲಾಬಿ ಕ್ರಾಂತಿಯಾಗುವ ಕಡೆಗೆ ಇವತ್ತು ನಮ್ಮ ಸಹೋದರಿಯರು ಮುನ್ನುಗ್ತಾ ಇದ್ದಾರೆ, ಯಕ್ಷರಂಗದಲ್ಲಿ ಬೆಳಗ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಆ ಭಾಗವಾಗಿ ಇವತ್ತು ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದರ ಸಾಧನೆಯ ಸಂಭ್ರಮದ ಸಮ್ಮಿಲನಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಕಲಾವಿದರೆಲ್ಲ ಇನ್ನೂ ಸೇರಿಕೊಳ್ತಾ ಇದ್ದಾರೆ. ನಮ್ಮ ಮುಖ್ಯ ಕಲಾವಿದರು ಕೂಡ ಇನ್ನೂ ಬರಲಿಕ್ಕಿದ್ದಾರೆ. ಸ್ವಲ್ಪ ಸಮಯದಲ್ಲೇ ನಮ್ಮ ವಿಧಾನಸಭಾ ಅಧ್ಯಕ್ಷರು ಬರ್ತಾರೆ, ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗಾಗಿ ಸ್ವಲ್ಪ ಪ್ರಸ್ತಾವನೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಈ ಕಾರ್ಯಕ್ರಮದ ಒಂದು ಸಂಪೂರ್ಣ ಕಲ್ಪನೆ ಈ ಇಬ್ಬರು ಸಹೋದರಿಯರದ್ದು. ಅವರಿಬ್ಬರು ನಮ್ಮ ವಿದ್ಯಾರ್ಥಿಗಳು ಅನ್ನುವಂಥದ್ದು ನಮಗಾದರೂ ಸಂತೋಷದ ವಿಷಯ. ಭಾಳ ಕಳೆದ 3 ತಿಂಗಳಿಂದ ಪರಿಶ್ರಮ ಪಟ್ಟು ರಾಜ್ಯದ ವಿವಿಧ ಕಡೆಗಳಿಂದ ನಾವು ಅವರು ಇಲ್ಲಿ ಕಲಾವಿದರನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರು ಬಂದಿದ್ದಾರೆ. ಅವರ ಶ್ರೀಮತಿ ಆರತಿಯವರು ಕೂಡ ಇದ್ದಾರೆ. ಅವರು ತುಮಕೂರಿಗೆ ಹೋಗಿ ಅಲ್ಲಿ ಉದ್ಯೋಗ ಹೊಂದಿ ಅಲ್ಲಿ ಯಕ್ಷಗಾನದ ಕೃಷಿಯನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಊರಿನ ಸೊಗಡನ್ನು ಅಲ್ಲಿ ಅವರು ಪಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಹೆಮ್ಮೆ. ಹಾಗೆ ತುಂಬ ಜನ ಪ್ರಸಿದ್ಧ ಕಲಾವಿದರಿದ್ದಾರೆ. ನಾನು ಒಬ್ಬರ ಹೆಸರು ಹೇಳಿದರೆ ಬಿಟ್ಟು ಹೋಗ್ಬೋದು. ಹಾಗಾಗಿ ಇವರೆಲ್ಲರ ಒಂದು ಸಮ್ಮಿಲನದಿಂದ ನಾವಿಲ್ಲೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅನಸೂಯ ರೈ ಅವರು. ತಮ್ಮ ಸುದೀರ್ಘವಾದಂತಹ ಸೇವಾವಧಿಯಲ್ಲಿ ಅವರು ವಾಣಿಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಳೆದ 3 ವರ್ಷಗಳಿಂದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಅವರು ನಮಗೆ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳ ಸಂತೋಷ, ನಮ್ಮ ಮಧ್ಯೆ ಶ್ರೀಯುತ ಕೆ ಅಭಯಚಂದ್ರ ಜೈನ್ ಅವರು ಇದ್ದಾರೆ. 2 ಬಾರಿ ವಿಧಾನ ಪರಿಷತ್ತು ಸದಸ್ಯರಾಗಿ, 4 ಬಾರಿ ಮೂಡಬಿದಿರೆಯ ಶಾಸಕರಾಗಿ, ಕರ್ನಾಟಕ ಘನ ಸರ್ಕಾರದ ಸಚಿವರಾಗಿ ಸೇವೆ ಸಲ್ಲಿಸಿದವರು. ಸ್ವತಃ ಅವರೊಬ್ಬರು ಕಲಾ ಪೋಷಕರು. ಕಲೆಗೆ ಮತ್ತು ಶಿಕ್ಷಣಕ್ಕೆ ನಿರಂತರ ಬೆಂಬಲವನ್ನು ಕೊಡುವಂಥವರು ಮಾತ್ರವಲ್ಲ, ಅವರೊಬ್ಬರು ಒಳ್ಳೆಯ ಕ್ರೀಡಾಪಟು ಕೂಡ ಅನ್ನುವುದನ್ನು ನಾವೆಲ್ಲ ನೇರವಾಗಿ ನೋಡಿ ಸಂತೋಷ ಪಟ್ಟವರು. ಮೂಡಬಿದಿರೆಯ ಕೆಲವು ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಕೂಡ ಆಗಿದ್ದಾರೆ. ಮೂಡಬಿದಿರೆಯ ಮಾವೀರ ಕಾಲೇಜಿನ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಕ್ಷಣ, ಕ್ರೀಡೆ ಎಲ್ಲ ರಂಗದಲ್ಲಿ ಕೂಡ ಅವರು ಬೆಂಬಲ ಪ್ರೋತ್ಸಾಹವನ್ನು ಕೊಟ್ಟು ಅನೇಕ ಜನರಿಗೆ ಅವರು ನೆರವಾಗಿದ್ದಾರೆ. ಅಂತಹ ಸನ್ಮಾನ್ಯ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ನಮಗೆಲ್ಲ ಸಂತೋಷದ ವಿಷಯ. ಅವರನ್ನು ನಾನು ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಆಗಮಿಸಿದ್ದಾರೆ. ಶ್ರೀಯುತ UT ಖಾದರ್ ಅವರು ಎಡೆಬಿಡದ ಚಟುವಟಿಕೆಯಲ್ಲಿ ತೊಡಗಿಕೊಂಡಂಥವರು. ತಮ್ಮ ಒತ್ತಡದ ಕಾರ್ಯದ ಮಧ್ಯೆಯೂ ಕೂಡ ಈ ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಯಕ್ಷಗಾನ ಮಹಿಳಾ ಸಮಾವೇಶದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಸಂತಸವನ್ನು ಉಂಟು ಮಾಡಿದೆ.
ಎಲ್ಲರ ಪ್ರೀತಿಯ ಶಾಸಕರು ಅವರು. ಮಾತ್ರ ಅಲ್ಲ, ನಾನು ತುಳುಪೀಠದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೆ. ನಾವು ವಿಧಾನಸಭೆಯ ಕಲಾಪವನ್ನು ನೋಡ್ತಾ ಇದ್ದೇವೆ. ಆಗಾಗ ಅವರ ಬಾಯಿಯಿಂದ ತುಳು ಮಾತುಗಳು ಬರುವಾಗ ನಮಗೆ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಅದನ್ನು ನಾವು ಮತ್ತೆ ಮತ್ತೆ ತಿರುಗಿಸಿ ನೋಡ್ತೇವೆ. ಮಾತ್ರ ಅಲ್ಲ, ಇದ್ದವರಿಗೆಲ್ಲ ಫಾರ್ವರ್ಡ್ ಮಾಡ್ತೇವೆ. ಅದು ನಮ್ಮ ಶಾಸಕರ ಒಂದು ವಿಶೇಷತೆ. ಅದರ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. ಯಾಕೆಂದರೆ ತುಳುನಾಡಿನ ಒಬ್ಬ ಮಣ್ಣಿನ ಮಗನಾಗಿ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು ಒಂದು ಈ ಜಿಲ್ಲೆಯ ಹೆಮ್ಮೆ ಅಂತ ಭಾವಿಸ್ತಾ, ಸರ್ ತಮಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ಕನ್ನಡ ಸಂಸ್ಕೃತಿ ಇಲಾಖೆಯವರು. ಇದರ ಉಡುಪಿ ಜಿಲ್ಲೆಯ ನಿರ್ದೇಶಕರಾದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ನಮ್ಮ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಹೀಗೆ ಎಲ್ಲ ಚಟುವಟಿಕೆಗಳಿಗೆ ಅವರು ನಿರಂತರ ಬೆಂಬಲವನ್ನು ನೀಡುವಂಥವರು. ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಡುವೆ ಇರುವಂತಹ ಮತ್ತೊಬ್ಬರು ಹಿರಿಯ ಸಾಧಕಿ ಶ್ರೀಮತಿ ಆರತಿ ಆಳುವವರು ಪಟ್ಲ ಫೌಂಡೇಶನ್ ಮಹಿಳಾ ಘಟಕದ ಗೌರವ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಇವತ್ತು ಪಟ್ಲ ಫೌಂಡೇಶನ್ ಯಾವ ಮಟ್ಟದಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಇದೆ ಮತ್ತು ಬಡ ಕಲಾವಿದರಿಗೆ ನೆರವನ್ನು ನೀಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ, ಆನಂದಿಸಿದ್ದೇವೆ. ಶ್ರೀಮತಿ ಆರತಿ ಆಳುವ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಈ ಕಾರ್ಯಕ್ರಮಕ್ಕೆ ಪ್ರಧಾನ ರೂವಾರಿಗಳಾಗಿರುವಂತಹ ನಾದ ನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಗೋವಿಂದ ಅವರು. ಈಗಾಗಲೇ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಹೆಸರಾಂತ ಯಕ್ಷಗಾನದ ಬಡಗುತಿಟ್ಟಿನ ಸ್ತ್ರೀ ವೇಷಧಾರಿ. ಹಿಂದೆ ಸಾಲಿಗ್ರಾಮ ಮೇಳದಲ್ಲಿ, ಪ್ರಸ್ತುತ ಮಂದಾರ್ತಿ ಮೇಳದಲ್ಲಿ ಒಬ್ಬ ಮುಂಚೂಣಿಯ ವೇಷಧಾರಿಯಾಗಿ ಕಲಾ ವ್ಯವಸಾಯವನ್ನು ಮಾಡುತ್ತಿರುವಂಥ ಶ್ರೀಯುತ ವಂಡಾರು ಗೋವಿಂದ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನಾನು ಎಲ್ಲರನ್ನ ಹೆಸರಿಸಲಿಕ್ಕೆ ಕಷ್ಟ ಸಾಧ್ಯ. ಯಾರನ್ನಾದರೂ ಬಿಟ್ಟು ಹೋದರೆ ಮತ್ತೆ ಬೇಸರ ಆಗ್ಬೋದು. ಆ ಕಾರಣಕ್ಕೆ ಇಲ್ಲಿರುವಂಥ ಎಲ್ಲ ಕಲಾವಿದರನ್ನು, ಊರಿನ ಪರ ಊರಿನ ಮತ್ತು ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರುವಂತಹ ಕಲಾವಿದರನ್ನು ನಾನು ಅತ್ಯಂತ ಗೌರವಯುತವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಧ್ಯೆ ಶ್ರೀಯುತ ಬಶೀರ್ ಬೈಕಂಪಾಡಿ ಅವರಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇದ್ದಾರೆ. ಡಾಕ್ಟರ್ ಜಯವಂತ್ ನಾಯಕರು ಇದ್ದಾರೆ. ಹಾಗೆ ಬೇರೆ ಬೇರೆ ಹಿರಿಯರಿದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನೆನೆಸುತ್ತಾ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಪಸರಿಸಲಿಕ್ಕಿರುವಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ, ಉಪನ್ಯಾಸಕ ಮಿತ್ರರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರನ್ನು ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಂಘಟಕರು ಮಾಡಿದ್ದಾರೆ. ಇಲ್ಲಿ ಕೆಲವಷ್ಟು ಹೆಸರಾಂತ ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಹಾಗಂತ ನಾವು ಎಲ್ಲರನ್ನು ಕವರ್ ಮಾಡಿದ್ದೇವೆ ಅಂತ ಇಲ್ಲ. ಯಾಕೆಂದರೆ ಒಂದೇ ಕಾರ್ಯಕ್ರಮದಲ್ಲಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಮುಂದಿನ ದಿನಗಳು ಇವೆ. ಹಾಗಾಗಿ ಯಾರಿಗಾದರೂ ಅವಕಾಶ ಸಿಗದಿದ್ದರೆ ನೀವು ಯಾವುದೇ ರೀತಿಯಲ್ಲಿ ಬೇಸರಿಸಿಕೊಳ್ಳದೆ ಮುಂದೆ ನಮ್ಮ ಈ ಯಕ್ಷ ಒಂದು ಯಜ್ಞದಲ್ಲಿ ಅಥವಾ ಯಕ್ಷಗಾನದ ಒಂದು ಕಲಾ ಸೇವೆಯಲ್ಲಿ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮವನ್ನು ಜಾಲತಾಣಗಳ ಮೂಲಕ ಮತ್ತು ವಾಹಿನಿಗಳ ಮೂಲಕ ವೀಕ್ಷಿಸುವವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತದ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಯಕ್ಷ ಸುಮತಿ 2024 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅಭ್ಯಾಗತರನ್ನು ನಮ್ಮ ಸಣ್ಣ ಕಾಣಿಕೆಯನ್ನು ನೀಡಿ ಸ್ವಾಗತಿಸುವಂಥ ಸಂದರ್ಭ. ಬಿಡುವಿಲ್ಲದ ಕೆಲಸದ ನಡುವೆಯೂ ನಮ್ಮೊಂದಿಗೆ ಸೇರಿರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದ ಹಾಗೂ ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ UT ಖಾದರ್ ಇವರನ್ನು ಶಿವರಾಮ್ ಶೆಟ್ಟಿ ತುಳು ವಿಭಾಗದ ವಿದ್ಯಾರ್ಥಿ ಇವರು ಆತ್ಮೀಯವಾಗಿ ಶುಭ ಸಂಕೇತವಾಗಿ ಹೂವನ್ನು ಹಾಗೆಯೇ ಸ್ಮರಣಿಕೆಯನ್ನು ಹಾಗೂ ನಾದನೂಪುರ ಯಕ್ಷಪತ್ರಿಕೆ, ನಾದನೂಪುರ ಸಂಸ್ಥೆಯ ವಾರ್ಷಿಕ ವರದಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ
ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನುಸೂಯ ರೈ ಇವರಿಗೆ ಶುಭಾಶಯ ಜೈನ್ ಇವರು ಹೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಹಾಗೆ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಶ್ರೀಯುತ ಅಭಯಚಂದ್ರ ಜೈನ್ ಇವರನ್ನು ಹರೀಶ್ ಅಮೈ ಇವರು ಹೂ ನೀಡಿ ಸ್ವಾಗತಿಸಬೇಕು. ಉಡುಪಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತ ಪೂರ್ಣಿಮಾ ಇವರನ್ನು ತುಳು ಉಪನ್ಯಾಸಕಿಯಾಗಿರುವಂಥ ಮಣಿ ಎಂ ರೈ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಪಟ್ಲ ಫೌಂಡೇಶನ್ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಮತಿ ಆರತಿ ಆಳ್ಬಾ ಇವರನ್ನು ಯಕ್ಷವಾಸ್ಯಂ ಕಾರಿಂಜ ಇದರ ನಿರ್ದೇಶಕರಾದಂಥ ಸಾಯಿಸುಮಾ ಎಂ ನಾವಡ ಇವರು ಹೂಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಪೀಠ ಹಾಗೂ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕರಾಗಿರುವಂಥ ಡಾಕ್ಟರ್ ಮಾಧವ ಎಂಪಿ ಇವರನ್ನು ಉಮೇಶ್ ಶಿರೂರು ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಿರಿಯರಾಗಿರುವಂಥ ಉಮೇಶ್ ಶಿರೂರು. ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ಭಂಡಾರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗೋವಿಂದ ಭಂಡಾರು ಇವರನ್ನು ಶ್ರೀಮತಿ ಗೀತಾ ಜೈನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಉಪನ್ಯಾಸಕರಾಗಿರುವಂಥ ಶ್ರೀಮತಿ ಗೀತಾ ಜೈನ್ ಅವರು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಕಲಾವಿದ ಯಕ್ಷಗಾನ ಪ್ರೇಮಿಗಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಾವು ಈ ಕಾರ್ಯಕ್ರಮದ ಉದ್ಘಾಟನಾ ಹಂತಕ್ಕೆ ಹೋಗ್ತಾ ಇದ್ದೇವೆ. ಈ ಯಕ್ಷ ಸುಮತಿ 2024 ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಆ ಜ್ಯೋತಿಯನ್ನು ಪ್ರಜ್ವಲಿಸುವಂತೆ ಮಾಡಬೇಕಾಗಿ ನಮ್ಮ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಸನ್ಮಾನ್ಯ ಯುಟಿ ಖಾದರ್ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಕ್ಕಿಂತ ಹೆಚ್ಚು ಪೀಠಗಳಿವೆ. ಅದರಲ್ಲಿ ಒಂದು 8-10 ಪೀಠಗಳು ಸಶಕ್ತವಾಗಿವೆ ಆರ್ಥಿಕವಾಗಿ ಕೂಡ. ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೆಲವು ಪೀಠಗಳನ್ನು ತರಲಿಕ್ಕೆ ನಮ್ಮ ವೇದಿಕೆಯಲ್ಲಿದ್ದವರೇ ಕಾರಣೀಕರ್ತರು. ಮಹಾಕವಿ ರತ್ನಾಕರ ವರ್ಣಿ ಪೀಠವನ್ನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರುವಲ್ಲಿ ಶ್ರೀ ಕೆ ಅಭಯಚಂದ್ರ ಜೈನವರ ಒಂದು ಪಾತ್ರ ದೊಡ್ಡದಿದೆ. ಅದೇ ರೀತಿ ಶ್ರೀಯುತ UT ಖಾದರ್ ಸರ್ ಅವರು ನೆಹರು ಪೀಠ ಬರಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು 3 ಕೋಟಿ ಅನುದಾನ ಬಂದಿದೆ. ನಮ್ಮ ಕೆಲವು ಪೀಠಗಳಿಗೆಲ್ಲ 2-3 ಕೋಟಿ ಅನುದಾನ ಕರ್ನಾಟಕ ಸರ್ಕಾರದಿಂದ ಸಿಕ್ಕಿದೆ. ಆ ಅನುದಾನದ ಬಡ್ಡಿಯಲ್ಲಿ ಈ ಪೀಠಗಳು ಕಾರ್ಯನಿರ್ವಹಿಸ್ತೇವೆ. ಆದರೆ ನಾವು ತುಳುವರು ಸ್ವಲ್ಪ ಬೇಸರದಿಂದ ಇಂಥ ಕಲೆಯಿಂದೆಲ್ಲ ತಾವು ದೂರ ಉರಿದೇ ನಿಮ್ಗೆ ಈ ಎಲ್ಲ ಪರಿಸ್ಥಿತಿಗೆ ಆಗ್ತದೆ. ನೀವು ಯಾವಾಗಲೂ ನೋಡಿ, ಯಾರು ಇವತ್ತು ಭರತನಾಟ್ಯಂ, ಯಕ್ಷಗಾನ ಇನ್ನಿತರ ಜಾನಪದ ಕಲೆಯಲ್ಲಿದ್ದಾರ ಅವ್ರು ಭಾಳ ಕಾನ್ಸಂಟ್ರೇಷನ್ ಆಗಿರ್ತಾರೆ. ಇವತ್ತು ಈ ಎಲ್ಲ ಕಲೆಗಳು ಮುಖ್ಯ ಏನಂತ ಹೇಳಿದರೆ, ನಮ್ಮ ಕಲೆಗಳು ಮತ್ತು ಇದರ ಜೊತೆಯಲ್ಲಿ ತಮ್ಮ ಸ್ವಯಂ ನಮ್ಮ ನಿಯಂತ್ರಣ ಪಡಿಸುವಂತಹ, ಸ್ವಯಂ ಬಗ್ಗೆ ನಾವು ತಾಳ್ಮೆ ವಹಿಸುವಂತಹ, ನಮ್ಮನ್ನು ಸ್ಥಿರತೆ ಮತ್ತು ಕಾನ್ಸಂಟ್ರೇಷನ್ಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಬೇಕಾಗುವಂಥ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವದಕ್ಕೆ ಕೊಡುವಂಥ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆ ಒಂದು ಸ್ಟೆಬಿಲಿಟಿ ಮತ್ತು ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಖಂಡಿತವಾಗಿ ಈ ರೀತಿಯ ಒಂದು ಕಲೆ ನಮಗೆ ಪ್ರದರ್ಶಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ನು ಅಷ್ಟೇ ಇವತ್ತು ಇದೊಂದಂತ ಮಲ್ಲ, ಯಾವುದೇ ಒಂದು ಕ್ರೀಡಾ ಚಟುವಟಿಕೆ ಇರಲಿ, ಅದು ಕರಾಟೆ ಬೇಕಾದರೂ ಇರಲಿ, ಅದು ಅವ್ರು ಯಾರು ಇವತ್ತಿದ್ದಾರೆ ಕಲೆ ಪಡೆದವ್ರು ಇದ್ದಾರೆ ಅವ್ರು ಅತ್ಯಂತ ತಾಳ್ಮೆಯಿಂದ ಇರ್ತಾರೆ. ಯಾಕಂದರೆ ಮುಖ್ಯ ಗುಣವೇ ಅದು ಬಹುಶಃ ನಮಗೆ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಬೇಕಾಗುವಂಥ ಆ ಒಂದು ದೊಡ್ಡ ಮಟ್ಟದ ಕೌಶಲ್ಯ, ಪ್ರತಿಭೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಇದನ್ನು ಮುಂದಿನ ಜನಾಂಗ ಮುಂದೆ ತಗೊಂಡು ಹೋಗುವಂಥ ಅತ್ಯಂತ ಅಗತ್ಯದ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಇವತ್ತು ಪ್ರೇರಣೆಯಾಗಿದ್ದುಕೊಂಡು ಈ ಒಂದು ಟ್ರಸ್ಟ್ನವರು ಈ ರೀತಿ ವಿದ್ಯಾರ್ಥಿನಿಗಳಿಗೆ ಮಹಿಳಾ ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ಮತ್ತು ಅವರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ದೊಡ್ಡ ಮಟ್ಟದ ಕೊಡುಗೆಯನ್ನು ಯಕ್ಷಗಾನಕ್ಕೆ ಇವತ್ತು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಮಹಿಳೆಯರು ಮತ್ತು ಸಹೋದರ ವಿದ್ಯಾರ್ಥಿನಿಯರು ತಾವು ಯಾರಿದ್ದೀರಾ, ನೀವು ಯು ಆರ್ ಆಲ್ ಬಾರ್ನ್ ಲೀಡರ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮಗೆ ಯಾವುದೇ ಒಂದು ಕಲೆಯನ್ನು ಪ್ರದರ್ಶಿಸುವ ಶಕ್ತಿ ಅದು ದೇವರು ಇವತ್ತು ಕೊಟ್ಟಿದ್ದಾರೆ. ಹುಡುಗರಿಗಿಂತಲೂ ಹುಡುಗಿಯರಿಗೆ ಬಹುಶಃ ನಾಯಕತ್ವದ ಗುಣ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ, ನಿಮಗೆ ಹುಡುಗಿಯರಿಗೆ ದೇವರು ಹುಟ್ಟುವಾಗಲೇ ಅವರಿಗೆ ನಾನು ನಾಯಕತ್ವದ ಗುಣವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ, ನಾನು ಉದಾಹರಣೆ ಕೊಡ್ತಾ ಇದ್ದೆ. ಒಂದು ಮನೆಯಲ್ಲಿ ಒಂದು ಹುಡುಗ ಅಥವಾ ಹುಡುಗಿ ಒಂದು ಮಕ್ಕಳಿದ್ದರೆ ಆ ಹುಡುಗಿ ತನ್ನ ತಂದೆ ತಾಯಿಗೆ ಸಹಕಾರ ಕೊಡುವಂಥದ್ದು, ಮನೆಯನ್ನು ಸ್ವಚ್ಛತೆ ಮಾಡಲಿಕ್ಕೆ ಮುಂದಾಳತೆ ವಹಿಸ್ಕೊಳ್ಳುವಂಥದ್ದು, ತಮ್ಮಂದಿರದ ತಂಗಿಯರಿದೆ ಅವರು ನೋಡಿಕೊಳ್ಳುವಂಥದ್ದು, ಇದೆಲ್ಲ ಗುಣ ಅದು ಸಣ್ಣದಿಂದಲೇ ಇವತ್ತು ಬಂದಂಥ ಒಂದು ಹುಟ್ಟಿನಿಂದಲೇ ಬಂದಂಥ ಗುಣ ಇವತ್ತು ಯಾವುದೇ ಒಂದು ಮನೆಯಲ್ಲಿ ನೋಡಿ. ಆ ತಂಗಿ ಇದ್ದರೆ, ಒಂದು ಸಹೋದರ ಇದ್ದರೆ ಅವ್ರು ಅಷ್ಟಕ್ಕೆ ಇರುವುದಿಲ್ಲ. ಅವ್ರ ತಾಯಿಗೆ ಬೇಕಾಗ ಒಂದು ಅಸಿಸ್ಟೆಂಟ್ ಆಗಿ ಏನೆಲ್ಲ ಕೆಲಸ ಮಾಡಬೇಕೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆ ತಮ್ಮಂದಿರಿಗೆ ಅಥವಾ ತಂಗಿಯಂದಿರಿಗೆ ಏನೊಬ್ಬ ಸಹೋದರಿಗೆ ಮುಂದೆ ನಿಂತು ಏನೆಲ್ಲ ಸಹಕಾರ ಕೊಡಬೇಕಾ ಅದನ್ನು ನಾವು ನೋಡ್ತಾ ಇವತ್ತು ಇರ್ತೇವೆ.
ಅವರು ದೊಡ್ಡವರಾದಾಗ ಅವರ ಪರಂಪರೆ ಬೇರೆ, ಸಂಸ್ಕೃತಿ ಬೇರೆ, ಆಚಾರ ಬೇರೆ, ಅವರ ವಿಚಾರವೇ ಬೇರೆ, ಅವ್ರ ಮನೆ ಕುಟುಂಬದ ಇತಿಹಾಸವೇ ಬೇರೆ. ಸಡನ್ನಾಗಿ ರಾತ್ರಿ ಬೆಳಗ್ಗೆ ಇನ್ನೊಂದು ಕಡೆಗೆ ಮದುವೆಯಾಗಿ ಹೋಗ್ತಾರೆ. ಅಲ್ಲಿ ಆ ಪರಂಪರೆ ಬೇರೆ, ವಿಚಾರವೇ ಬೇರೆ, ಇತಿಹಾಸವೇ ಬೇರೆ, ಎಲ್ಲವೂ ಕೂಡ ಇಡೀ ಬೇರೆ ಇದ್ದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಅತ್ತೆ ಮಾವಂದನ್ನು ಸರಿಯಾಗಿ ನೋಡಿಕೊಳ್ಳೋದು, ಗಂಡನನ್ನು ಸರಿಯಾಗಿ ನೋಡಿಕೊಳ್ಳೋದು, ಅವರ ಸಂಬಂಧಿಗಳನ್ನು ಇಡೀ ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಇಡೀ ಕುಟುಂಬವನ್ನು ಸುಧಾರಿಸುವಂಥ ಶಕ್ತಿ ಇದ್ದರೆ ಅದು ಸಹೋದರಿಗೆ, ಮಹಿಳೆಯರಿಗೆ ಮಾತ್ರ ಇದೆ. ಅದು ದೇವರು ಕೊಟ್ಟಂಥ ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಇರುವಂಥ ಪ್ರತಿಭೆ ಮತ್ತು ಆತ್ಮವಿಶ್ವಾಸವನ್ನು ತಾವು ಧೈರ್ಯದಿಂದ ಅದನ್ನು ಪಡೆದುಕೊಂಡು ಮುಂದೆ ಹೋಗಲಿಕ್ಕೆ ಬೇಕಾಗಿ ಈ ರೀತಿಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರೋದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮಹಿಳೆಯರಿಗೆ ಇವತ್ತು ಆ ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯ, ನನಗೆ ಆ ಒಂದು ಕೆಲಸ ಮಾಡಲಿಕ್ಕೆ ನನಗೆ ಆಗ್ತದೆ, ನಾನು ಮಾಡಿದ ಎಲ್ಲರೂ ಸರಿಸಾಮಾನ್ಯ ಬರಲಿಕ್ಕೆ ನಾನು ಸಾಧ್ಯವಿದೆ ಅಂಥೇಳಿ ಆ ಮಹಿಳೆಯರಿಗೆ ಕೊಡಬೇಕಂತ ಧೈರ್ಯ ಕೊಡೋದೇ ನಮ್ಮ ಸಮಾಜದ ಮುಖ್ಯ ಗುರಿ. ಮತ್ತು ಅದು ಆಗಬೇಕು. ಯಾಕೆ ಇಷ್ಟು ವರ್ಷ ಆ ಒಂದು ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ಕೊಡುವಂಥ ಒಂದು ಪರಂಪರೆ ಇತಿಹಾಸ ಕಡಿಮೆ ಇತ್ತು. ಈಗ ಅದು ಜಾಸ್ತಿ. ಆ ಒಮ್ಮೆ ಧೈರ್ಯ ಬಂದು ಬಿಟ್ಟರೆ ಎಲ್ಲ ಹಂತದಲ್ಲಿ ಕೂಡ ಎಲ್ಲ ರೀತಿಯ ನಾಯಕತ್ವನ ಗುಣಮತ್ವ ಮುಂದೆ ತೆಕ್ಕೊಂಡು ಬರ್ತಾರೆ. ಅದರಲ್ಲಿ ಯಕ್ಷಗಾನ ಕಲಾವಿದರಾಗಿ ಕೂಡ ದೊಡ್ಡ ಮಟ್ಟದ ಸಾಧನೆ ತಾವೆಲ್ಲ ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀರಿ, ಯಶಸ್ವಿ ಆಗ್ತೀರಿ. ಇವತ್ತು ಎಲ್ಲ ಕಲೆಯಲ್ಲಿ ಕೂಡ ಇವತ್ತು ಸೋದರಿಯುತ್ತು ಇರುವಂಥದ್ದು. ಆದ ಕಾರಣ ಎಲ್ಲ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ, ಎಲ್ಲರಿಗೂ ಕೂಡ ಪ್ರೇರಣೆ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಗೋವಿಂದ ಭಂಡಾರ್ ಮತ್ತು ಶಿವರಾಮ್ ಶೆಟ್ಟಿ ಅವರು ಇಂಥೆಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಇಂಥ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶವೇ ಅದು. ಬಹುಶಃ ಈ ಕಲೆಯನ್ನು ಇನ್ನಷ್ಟು ಜಾಸ್ತಿ ಭವಿಷ್ಯದ ಪೀಳಿಗೆ ಕೊಡಬೇಕು. ಅದರಲ್ಲಿ ಹುಡುಗರ ಜೊತೆ ಹುಡುಗಿಯರ ತಂಡವು ಕೂಡ ಹೆಚ್ಚೆಚ್ಚಾಗಿ ಇವತ್ತು ಬರಬೇಕು. ಆ ಪ್ರದರ್ಶನ ನೀಡಿ ಆ ಒಂದು ದೊಡ್ಡ ಮಟ್ಟದ ಆ ಯಶಸ್ವಿ ಕರಾವಳಿ ಜಿಲ್ಲೆಗೆ ಬರಬೇಕೆಂಬ ಉದ್ದೇಶದಿಂದಲೇ ಇದು ಮಾಡಿದಂಥ ನನಗೆ ಭಾಳ ಸ್ಪಷ್ಟವಾಗಿ ಇವತ್ತು ಕಾಣ್ತದೆ. ಅದಕ್ಕೆ ನಿಮ್ಮ ಈ ಅತ್ಯುತ್ತಮವಾದ ಕೆಲಸ ಕಾರ್ಯಗಳಿಗೆ ಸರ್ಕಾರದ ಯಾವುದೇ ಸಂದರ್ಭದಲ್ಲಿ ಸಹಕಾರ ಬೇಕಿದ್ದರೆ ನಾನಿರಲಿ, ಅಭಯನಿರಲಿ, ನಾವೆಲ್ಲ ಮುಂದೆ ನಿಂತು ನಮ್ಮ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ನಮ್ಮ ಡಾಕ್ಟರ್ ಮಾಧವ್ ಎಂ ಕೆ ಅವರು ಇವತ್ತು ಇದ್ದಾರೆ. SDM ಲಾ ಕಾಲೇಜಿನ ಆ ಒಂದು ಕೊಡುಗೆ, ಪರಮಪೂಜ್ಯ ಕಾಮಂದರ ಕೊಡುಗೆ ಯಾರು ಕೂಡ ಇನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಹಂತದಲ್ಲಿ ಕೂಡ ಅದು ಇಂಥ ಕಲೆಯಲ್ಲಿ ಕೂಡ ಬಹುಶಃ ದೊಡ್ಡ ಮಟ್ಟದ ಕೊಡುಗೆ ಹಂತ ಹಂತವಾಗಿ ಇವತ್ತು ಕೊಟ್ಟಿದ್ದಾರೆ. ನಾನು SDM ಲಾ ಕಾಲೇಜಿನ ಸ್ಟೂಡೆಂಟ್ 30 ವರ್ಷಗಳ ಹಿಂದೆ 1994 ಆವಾಗ ಅಲ್ಲಿ ಯಕ್ಷೋತ್ಸವ ಇತ್ತು. ಆವಾಗ ಸ್ಟಾರ್ಟ್ ಮಾಡಿದರು. ಯಕ್ಷಗಾನಕ್ಕೆ ಸಂಬಂಧಪಟ್ಟ ದೊಡ್ಡ 30 ವರ್ಷಗಳ ಹಿಂದೆ ಯಕ್ಷೋತ್ಸವ ಕಾರ್ಯ ಬಲ ವಿಜೃಂಭಣೆಯಿಂದ ಎಲ್ಲ ಮಕ್ಕಳಿಗೆ ಇವತ್ತು ಇಂಟರ್ ಕಾಲೇಜಿಯೇಟ್ ಯಕ್ಷಗಾನದ ಕಾಂಪಿಟೇಷನ್ ಕಾರ್ಯಕ್ರಮ ನಮ್ಮ ಗ್ರೌಂಡಲ್ಲಿ ನಾವು ಫಸ್ಟ್ ಟೈಮ್ ಅವತ್ತು ಪ್ರಾರಂಭ ಆಯಿತು ಯಕ್ಷೋತ್ಸವ ಕಾರ್ಯಕ್ರಮ. ಅಂಥದ್ದೆಲ್ಲ ಕಾರ್ಯಕ್ರಮ ಮುಖಾಂತರ ಇದೆಲ್ಲ ಇನ್ನೂ ಕೂಡ ಜೀವಂತವಾಗಿರಲಿಕ್ಕೆ ಒಂದು ಕಾರಣ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವ್ರು ಬಹುಶಃ ಇವತ್ತು ನಮ್ಮ ಅಧ್ಯಯನ ಪೀಠ, ತುಳು ಅಧ್ಯಯನ ಪೀಠಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಬೆಳೆಸಿಕೊಳ್ಳಲಿಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ ತಾಲೂಕು ಮಟ್ಟದ. ಯಾಕೆ ಅಧ್ಯಯನ ಪೀಠಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಆ ಒಂದು ಅನುದಾನ ಕೇಳಿದ್ದಾರೆ. ಖಂಡಿತವಾಗಿಯೂ ನನ್ನ ಗಮನಕ್ಕೆ ಇದು ಬರಲಿಲ್ಲ ಇಲ್ಲ ತನಕ. ನಾನು ಅದನ್ನು ಮುಂದೆ ನಿಂತು ಎಲ್ಲ, ಯಾಕೆಂತ ಹೇಳಿದರೆ ಬಹುತೇಕ 12ರಿಂದ 13 ಅಧ್ಯಯನ ಪೀಠ ಇದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಹಂತಕವಾಗಿ ಅದಕ್ಕೆ ಸಹಕಾರ ಕೆಲಸ ಇವತ್ತು ಮಾಡಬೇಕು. ಮತ್ತು ಅಧ್ಯಯನ ಪೀಠದ ಪರಿಕಲ್ಪನೆ ಕೂಡ ನಾವು ಅದು ಅಧಿಕಾರ ವಹಿಸಿಕೊಂಡವರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಅದರಲ್ಲಿ ಕೂಡ ತುಳು ಅಧ್ಯಯನ ಪೀಠಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲೇಬೇಕಾಗ್ತದೆ. ಇದು ನಮ್ಮ ಎಲ್ಲ ಜಾತಿ ಅಂತ ಎಲ್ಲ ವರ್ಗದ ಈ ಊರಿನಲ್ಲಿ ಮಣ್ಣಿನಲ್ಲಿ ಜೀವಿಸುವ ಪ್ರತಿಯೊಬ್ಬರ ಸಂಸ್ಕೃತಿಯನ್ನು ಬಿಂಬಿಸುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇದಕ್ಕೇನು ಸಹಕಾರ ಬೇಕಾ? ಖಂಡಿತವಾಗಿಯೂ ಈ ಚುನಾವಣೆ ನಮ್ಮ ಈ ಸಮಯ ಮೀರಿದ ನಂತರ ನಮ್ಮ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಮುಖ್ಯಮಂತ್ರಿಗಳೇ ಈ ಬಗ್ಗೆ ನಾವು ಚರ್ಚಿಸಿ ಖಂಡಿತವಾಗಿ ಬೇಕಾಗುವಂಥ ಸಹಕಾರ ಕೊಡಲಿಕ್ಕೆ ನಾನು ಖಂಡಿತವಾಗಿ ಸೂಚಿಸ್ತೇನೆ. ಈಗಾಗಲೇ ನಮ್ಮ ಇವತ್ತೇ ಬಹುಶಃ ಆದೇಶ ಬಂತು. ನಮ್ಮ ಹಬ್ಬಕ್ಕ ಭವನಕ್ಕೆ 8 ಕೋಟಿ ರೂಪಾಯಿಯ ಒಂದು ಅನುದಾನ ಯಾವತ್ತೈತೆ ಇವತ್ತು ಬಿಡುಗಡೆ ಇವತ್ತು ಆಗಿದೆ. ಅದೇ ರೀತಿ ಬ್ಯಾರಿ ಪೀಠಕ್ಕೆ ಕೂಡ ಇವತ್ತು 6 ಕೋಟಿ, ಪೀಠ ಅಲ್ಲ, ಅಕಾಡೆಮಿ ಇದಕ್ಕೆ ನಾನು ಹೇಳಿದೆ 2 ಕೂಡ ಒಂದೇ ದಿವಸ ಪ್ರಾರಂಭ ಆಗುವಂಥ ವಿಚಾರ ಇವತ್ತು ಆಗಬೇಕಂತೇಳಿ ಅದನ್ನು ಕೂಡ ಮಂತ್ರಿಗಳು ಬಂದು ಅದನ್ನು ಮಾಡಿದ ಕೆಲಸ ಇವತ್ತು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ತುಳುನಾಡಿ ಯಾಕೆಂದರೆ ಮಾಧವರಿಗೆ ಪ್ರಸ್ತಾವನೆ ಮಾಡೋದಕ್ಕೆ ಈ ತುಳುನಾಡಿನ ಅದು ಯಕ್ಷಗಾನ ಇರಲಿ, ಇನ್ನಿತ ಕಲೆಗಳಿರಲಿ, ಪರಂಪರೆ ಇರಲಿ, ಕುಲ ಕಸುಬುಗಳಿರಲಿ, ಇದನ್ನು ಭವಿಷ್ಯದ ಜನಾಂಗಕ್ಕೆ ಮತ್ತು ಹೊರಗಿನವರಿಗೆ ಪರಿಚಯ ಮಾಡಿಕೊಡಲು ನನ್ನ ಕ್ಷೇತ್ರದಲ್ಲಿ ನಾನು ಸುಮಾರು 5 ಎಕರೆ ತುಳು ಗ್ರಾಮ ಅಂತೇಳಿ ಈಗಾಗಲೇ ಅದನ್ನು ಗುರುತಿಸಿಕೊಂಡಿದ್ದೇನೆ. ಅದನ್ನು ದೊಡ್ಡ ಮಟ್ಟ ಹಿತಚಿಂತಕರ ಸಮಿತಿ ಮಾಡಿಕೊಂಡು ವಿವೇಕ್ ರೈ ಅಂತ ಹಿರಿಯರಿದ್ದಾರೆ, ಬೇರೆ ಎಲ್ಲ ಹಿರಿಯರಿದ್ದಾರೆ,
ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಆ ಒಂದು ದೊಡ್ಡ ಮಟ್ಟದ ಟೂರಿಸಮ್ ಸ್ಪಾಟ್, ಯಾಕಂತ ಹೇಳಿದರೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಜಿಲ್ಲೆ ಇತಿಹಾಸ ತೋರಿಸ್ಬೇಕು, ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿಗೂ ನಮಗೇನು ಕಾಣಲಿಕ್ಕೆ ಆಗೋದಿಲ್ಲ. ಪಕ್ಕದ ಊರು ಮಂಗಳೂರಿಗೆ ಬಂದರೆ ಎಲ್ಲಿಗೆ ಒಂದು ಬೀಚ್ ಹೋಗಿ ಸುತ್ತಾಡಿ ಬರ್ತದೆ, ಅದು ಕೂಡ ಸರಿಯಾಗಿ ಇವತ್ತು ಇಲ್ಲ. ಇಷ್ಟು ಬಿಟ್ಟು ಬೇರೆ ಬೆಂಗಳೂರು ಎಲ್ಲಿ ಹೋಗಬೇಕೆಂಬ ಒಂದು ಅವರನ್ನು ಆಕರ್ಷಣೆ ಮಾಡುವಂಥ ಯಾವುದೇ ಒಂದು ನಮ್ಮ ಹತ್ರ ಆಕರ್ಷಿಸುವಂಥ ಪ್ರವಾಸಿಗರನ್ನು ಆಕರ್ಷಿಸುವಂತಹ ದೊಡ್ಡ ಮಟ್ಟದ ಒಂದು ನಮಗೆ ಅವಕಾಶ ಇದ್ದರೂ ಕೂಡ ಅದನ್ನು ನಾವು ನಿರ್ಮಾಣ ಮಾಡಲಿಲ್ಲ. ನನಗೆ ಅತ್ಯಂತ ನೋವೇನು, ಬೆಂಗಳೂರಿನಿಂದ ಫ್ಲೈಟಲ್ಲಿ ಮಂಗಳೂರಿಗೆ ಬರೋದು, ಇಲ್ಲಿ ಕಾರ್ ತಗೊಂಡು ಸೀದಾ ಕೇರಳಕ್ಕೆ ಹೋಗೋದು ಇವರು ಇದರಲ್ಲಿ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ನಾವೇನು ಎಲ್ಲ ಒಂದು ಒಗ್ಗಟ್ಟಿನಲ್ಲಿ ಇದ್ದುಕೊಂಡು ಆಲೋಚನೆ ಮಾಡಿ ಒಂದು 2 ಕಾರ್ಯಕ್ರಮ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಫ್ಲೈಟ್ ಹಿಡಿದು ಇಲ್ಲಿಗೆ ಬರ್ತಾ ಇರೋದು, ಬೇರೆ ಎಲ್ಲಿ ಕೂಡ ಹೋಗಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಇಂಟರ್ನ್ಯಾಷನಲ್ ಟೂರಿಸ್ಟ್ನವರು ಬೆಂಗಳೂರಿಗೆ ಬಂದು ಮೈಸೂರಿನಿಂದ ಮಡಿಕೇರಿ ತನಕ ಬರ್ತಾರೆ. ಕೆಳಗಿಳಿಲಿಕ್ಕೆ ಇವತ್ತು 1% 100ರಲ್ಲಿ 1% ಕೂಡ ಮೈಸೂರು ಕೊಡಗಿಂದ ಕೆಳಗೆ ಯಾರು ಕೂಡ ಇಳಿದುಕೊಂಡು ಬರೋದಿಲ್ಲ. ಇದಕ್ಕೆ ನಾವು ಈ ತುಳುಗೆ ನಮ್ಮ ಈ ಜಿಲ್ಲೆಗೆ ಸಂಬಂಧಪಟ್ಟಾಗೆ, ತುಳುನಾಡಿನ ಇದಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಆ ಒಂದು ಯೋಚನೆ ನಾವೆಲ್ಲ ಕೂತ್ಕೊಂಡು ಮಾಡಿದೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಅದು ಬಹುಶಃ ಈ ಊರವರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯರು ಎಲ್ಲರೂ ಕೂಡ ಒಗ್ಗಟ್ಟಿನ ಆಲೋಚನೆ ಇವತ್ತು ಅಧಿಕಾರಿ ವರ್ಗದವರು ಇವತ್ತು ಮಾಡಬೇಕಾಗ್ತದೆ. ಈಗಲೇ ಅದಕ್ಕೆ 5 ಎಕರೆ ಜಾಗ ಗುರುತಿಸಿಕೊಂಡು ಕೆಲವೊಂದು ಅನುದಾನ ಬಿಡುಗಡೆ ಮಾಡಿ ರೂಪರೇಷೆ ಮಾಡಿ ಅದರ ಮುಂದಿನ ಚಾಲನೆ ಕೊಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಅಖಿಲ ಭಾರತ ತುಳುಕೂಟದ ಸನ್ಮಾನ್ಯ AC ಭಂಡಾರಿಯವ್ರ ಹತ್ರ ಬಂದು ನಮ್ಮ ಕೆಲವು ಕಾರ್ಯಕ್ರಮಗಳಿಗೆ ಎಲ್ಲೂ ಜಾಗ ಬೇಕಂತ ಹೇಳಿದಾಗ 1 ಎಕರೆ ಜಾಗವನ್ನು ಅವರಿಗೆ ಕೂಡ ನನ್ನ ಕ್ಷೇತ್ರದಲ್ಲೇ ನಾನು ಆ ಒಕ್ಕೂಟಕ್ಕೆ ಕೊಡೋ ಕೆಲಸ ಕೂಡ ಇವತ್ತು ಮಾಡಿದ್ದೇನೆ. ಯಾಕೆ ಒಂದು ಉತ್ತಮವಾದ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟರೆ ಅಲ್ಲಿ ಹೆಚ್ಚಿನ ಇವತ್ತು ಕೆಲಸ ಕಾರ್ಯಗಳು ಮತ್ತು ಆ ಕಾರ್ಯಕ್ರಮಗಳು ನಡೆಯುವಂಥ ಕೆಲಸ ಆಗ್ತದೆ ಅಂತ ಉದ್ದೇಶದಿಂದ. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಅತ್ಯುತ್ತಮವಾಗಿ ಜೊತೆಯಾಗಿ ನಾವು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ನಾವು ಖಂಡಿತವಾಗಿಯೂ ನಾವು ಮಾಡುವಂತ ನಾನು ಹೇಳಿಕೊಳ್ತಾ, ಬಹುಶಃ ಎಲ್ಲ ಅಧ್ಯಯನ ತುಳು ಅಧ್ಯಯನ ಪೀಠದಿಂದ ಅಧ್ಯಯನ ಪೀಠಕ್ಕೆ ಬೇಕಾಗಿರಲಿ, ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಅನುದಾನವನ್ನು ಖಂಡಿತವಾಗಿ ಬಿಡುಗಡೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಮೀಟಿಂಗ್ ಮಾಡಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಅದು ಮಾಡುತ್ತಿದ್ದು ಕೂಡ ನಾನು ಇವತ್ತು ಹೇಳಿಕೊಂಡು, ನಾನು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಂಕತೆಗೆ ನಾನು ಇವತ್ತು ಸಲ್ಲಿಸಿ, ಬಹುಶಃ ನಮ್ಮ ಪರಂಪರೆ ಏನಿದೆ, ಸಂಸ್ಕೃತಿ ಆಚಾರ ವಿಚಾರ ಏನಿದೆಯಾ ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿಕ್ಕೂ ನಾವೆಲ್ಲರೂ ಒಗ್ಗಟ್ಟಿನಿಂದ, ಪ್ರೀತಿ ವಿಶ್ವಾಸದಿಂದ ಎಲ್ಲ ಜಾತಿ ಎಲ್ಲ ಧರ್ಮದವರು ಪರಸ್ಪರ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮೆಲ್ಲರ ಇವತ್ತು ಮುಖ್ಯ ಇವತ್ತು ಗುರಿ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕ್ಷೇತ್ರದ ಜನಸಾಮಾನ್ಯ ವಿಶೇಷ ಶ್ರಮ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಶಾಸಕನಾಗಿ ಮಾತ್ರ ಅಲ್ಲ, ಮಂತ್ರಿಯಾಗಿ ಇದೀಗ ರಾಜ್ಯದ ಸಭಾಧ್ಯಕ್ಷ ಕೂತ್ಕೊಳ್ಳುವಂಥ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ದಿಢೀರನೆ ನನ್ನನ್ನು ರಾಜ್ಯದ ಸಭಾಧ್ಯಕ್ಷನಾಗಿ ಇವತ್ತು ಘೋಷಣೆ ಮಾಡಿದಾಗ ಕರ್ನಾಟಕ ರಾಜ್ಯದವರಿಗೆ, ಬೇರೆ ದೇಶದವರಿಗೆ, ನಮ್ಮ ದೇಶದ ಬೇರೆ ರಾಜ್ಯದವರಿಗೆ ಮತ್ತು ನಮ್ಮ ರಾಜ್ಯದ ಬೇರೆ ಜಿಲ್ಲೆಯವರಿಗೆ ಒಂದು ಸಂಶಯ ಇತ್ತು. ತುಳುನಾಡಿನವರಿಗೆ ಇದು ಕೊಟ್ಟರೆ ಅವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಕರಾವಳಿಗೆ ಇದನ್ನು ಕೊಟ್ಟರೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ನಮ್ಮ ಹೊರಗಿನ ಜಿಲ್ಲೆಯವರು ಯಾವುದು ಸಾಧ್ಯವಿಲ್ಲ ಅಂತೇಳಿ ಭಾವಿಸಿದ್ರೆ ಅದು ಸಾಧ್ಯ ಉಂಟು ಮಾಡಲಿಕ್ಕೆ ತುಳುನಾಡಿನವ್ರು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇನ್ನಷ್ಟು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರುವಂಥ ಅವಕಾಶ ಮತ್ತು ಆಶೀರ್ವಾದ ಸಲಹೆ ಸೂಚನೆ ಇರುವಂಥ ಅವಕಾಶ ನಮಗೆ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ಳುತ್ತಾ, ಮುಂದಿನ ಆ ಅಧಿವೇಶನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅಧಿವೇಶನ ವೀಕ್ಷಿಸಲಿಕ್ಕೆ ಕೂಡ ತಾವೆಲ್ಲ ಇವತ್ತು ಬರಬೇಕಂತ ನಾನು ಇವತ್ತು ಕೇಳಿಕೊಂಡು, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ನಾನು ದೇವರ ಹೆಸರು ನಾನು ಉದ್ಘಾಟಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಮಾನ್ಯ ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀಯುತ UT ಖಾದರ್ ಅವರು ಯಕ್ಷಗಾನದ ಬಗ್ಗೆ ಪ್ರೇರಣಾದಾಯಕ ಮಾತುಗಳನ್ನು ಆಡುವ ಜೊತೆಗೆ ತುಳುವಿನ ಬಗ್ಗೆ ಧನಾತ್ಮಕವಾಗಿ ಮಾತನಾಡಿದ್ದಾರೆ. ಅವರು ವಿಧಾನಸಭೆಯಲ್ಲಿ ತುಳುವಿನಲ್ಲಿ ಮಾತಾಡುವಾಗ ನಾವೆಲ್ಲರೂ ಸಂಭ್ರಮಿಸಿದ್ದೇವೆ, ಪ್ರತಿ ತುಳುವರು ಕೂಡ ಸಂಭ್ರಮಿಸಿದ್ದೇವೆ. ಹಾಗೆ ಹಲವು ಸಹಸ್ರ ತುಳುವರ ಭರವಸೆಯ ನೋಟ ಅವರ ಮೇಲೆ ಇದೆ ಅಂತ ಹೇಳುತ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಹಿರಿಯರಾದಂಥ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂಥ ಶ್ರೀಯುತ ಅಭಯಚಂದ್ರ ಜೈನ್ ಅವರು ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ
ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ತಾನೇ ದೀಪ ಪ್ರಜ್ವಲನೆಯನ್ನು ಮಾಡಿ ನಿರ್ಗಮಿಸಿದಂತಹ ಕರ್ನಾಟಕದ ವಿಧಾನಸಭೆಯ ಸಭಾಪತಿಗಳು, ತುಳುನಾಡಿನ ಹೆಮ್ಮೆಯ ಸುಪುತ್ರ, ಮಾಜಿ ಸಚಿವರು, ಹಾಲಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು. ಯಾಕೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಭಾಳ ಮಹತ್ವವಾದಂಥ ಸ್ಥಾನವನ್ನು ಪಡೆದಂತಹ UT ಖಾದರ್ ಸಾಹೇಬ್ರವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಹಾಯಕ ನಿರ್ದೇಶಕಿಯಾದಂಥ ಶ್ರೀಮತಿ ಪೂರ್ಣಿಮಾರವರೇ, ನಮ್ಮ ನೆಚ್ಚಿನ ಪಟ್ಲ ಫೌಂಡೇಶನ್ನ ಮಹಿಳಾ ಘಟಕದ ಗೌರವಾಧ್ಯಕ್ಷರು ಆಗಿರುವಂಥ ಆರತಿ ಆಳ್ವಾರವರೇ, ಈ ವಿಶ್ವವಿದ್ಯಾನಿಲಯ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅನಸೂಯ ರೈ ಅವರೇ, ಮಾಧವ MK ರವರೇ, ಗೋವಿಂದ ಭಂಡಾರರವರೇ, ಎಲ್ಲ ನೆಲ್ಮೆಯ ಪ್ರೀತಿಯ ಸಭಿಕರೇ, ಮಾಧ್ಯಮ ಮಿತ್ರರೇ, ಭಾಳ ಸುಂದರವಾಗಿ ಈಗ ತಾನೇ ನಮ್ಮ ಸಭಾಪತಿಯವರು ಮಾತಾಡಿ ತುಳುವಿನ ಬಗ್ಗೆ, ಯಕ್ಷಗಾನದ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ಕಾಲೇಜು ಗೆ ಬರುವಾಗ ಬಹಳ ಅಭಿಮಾನದಿಂದ ಬರ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಪ್ರಥಮ ಕಾಲೇಜು, ಸರ್ಕಾರಿ ಕಾಲೇಜು. ಒಂದು ಸಂದರ್ಭದಲ್ಲಿ ಇದನ್ನು ವಿಶ್ವವಿದ್ಯಾನಿಲಯಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ವೀರಪ್ಪ ಮೊಯ್ಲಿಯವರನ್ನು ನಾನು ನೆನೆಸ್ತೇನೆ. ಯಾಕೆ ನೆನೆಸ್ತೇನೆ ಅಂತ ಹೇಳಿದರೆ, ನಮ್ಮ ಬಾಲ್ಯ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಕಾಲೇಜಿನ ಇಲೆಕ್ಷನ್ ಆಗುವುದಾದರೆ ಅದು ಸರ್ಕಾರಿ ಕಾಲೇಜಿನ ಚುನಾವಣೆ. ನಾವು ಮೂಡುಬಿದ್ರೆಯಿಂದಲೂ ಕೂಡ ಈ ಕಾಲೇಜಿನ ವಿದ್ಯಾರ್ಥಿ ನಾಯಕರ ಚುನಾವಣೆಗೆ ಬರ್ತಾ ಇದ್ದಂಥ ಕಾಲ ಇತ್ತು. ಗಲಾಟೆಯ ಒಂದು ದೊಡ್ಡ ಕೇಂದ್ರ ಸ್ಥಳ ಅಂದರೆ ಮಂಗಳೂರಿನ ಸರ್ಕಾರಿ ಕಾಲೇಜ್ ಆಗಿತ್ತು ಆ ದಿನಗಳಲ್ಲಿ. ಅದನ್ನೆಲ್ಲ ಬದಲಾಯಿಸುವಂಥ ಕೆಲಸ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಆ ದಿನಗಳಲ್ಲಿ ಮಾಡಿದ್ರು. ಇದನ್ನು ಯೂನಿವರ್ಸಿಟಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಮಾಡಿ ಇವತ್ತು ಒಂದು ಅದ್ಭುತವಾದಂಥ ಕೊಡುಗೆ. ಈ ಸರ್ಕಾರಿ ಕಾಲೇಜನ್ನು ಅದೇ ರೀತಿಯಲ್ಲಿ ಉಳಿಸುವಂಥ ಕೆಲಸ ದಾನಿಗಳಿಂದ ದಾನವನ್ನು ಪಡೆದು, ಅದರಲ್ಲಿ ಕೂಡ ದಯಾನಂದ್ ಪೈ ಅವರನ್ನು ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿ, ಸೆಂಚುರಿ ಬಿಲ್ಡರ್ಸ್ ಬೆಂಗಳೂರು, ಅವರ ಮುಖಾಂತರ ಇದಕ್ಕೆ ಒಂದು ಕಾಯಕಲ್ಪ ಕೊಡುವಂಥ ಕೆಲಸ, ಒರಿಜಿನಾಲಿಟಿಯನ್ನು ಉಳಿಸುವಂಥ ಕೆಲಸ ಆ ದಿನಗಳಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಮಾಡಿದರು ಎಂಬುದನ್ನು ಕೂಡ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಇವತ್ತು ತುಳು ಅಕಾಡೆಮಿ ಪ್ರಾರಂಭ ಮಾಡಿದವರು ವೀರಪ್ಪ ಮೊಯ್ಲಿಯವರು. ಪ್ರಥಮ ಅಧ್ಯಕ್ಷರನ್ನಾಗಿ ವಿವೇಕರಯ್ಯವರನ್ನು ನೇಮಿಸಿ ತುಳುಗೆ ದೊಡ್ಡ ಸ್ಥಾನಮಾನವನ್ನು ಕೊಡುವಂಥ ಕೆಲಸ, ಕಾಯಕಲ್ಪ ಕೊಡುವಂಥ ಕೆಲಸ ಆ ದಿನಗಳಲ್ಲಿ ಆಗಿತ್ತು ಎಂಬುದನ್ನು ಕೂಡ ನೆನಪಿಸಿಕೊಂಡು, ಯಕ್ಷಗಾನ ಇವತ್ತು ಯಕ್ಷಗಾನದಲ್ಲಿ ಕೂಡ ಅವರು ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನವನ್ನು ಮಾಡಿ ತೋರಿಸಿದಂಥ ಒಂದು ವಿಶೇಷ ಸಂದರ್ಭವನ್ನು ಕೂಡ ನೆನಪಿಸಿಕೊಂಡು, ಈಗ ನಮ್ಮ ಸಭಾಪತಿಯವರು ಭಾಳ ಸುಂದರವಾಗಿ ಮಾತಾಡಿದರು. ಇವತ್ತು ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಇವತ್ತು ಮನೆಯಲ್ಲಿ ಯಾವ ರೀತಿ ಸಹೋದರಿ ಮನೆಯಲ್ಲಿ ನಿರ್ವಹಣೆಯನ್ನು ಮಾಡ್ತಾಳೆ, ಮದುವೆ ಆದ ಮೇಲೆ ಗಂಡನ ಮನೆಯಲ್ಲಿ, ಮಾವನ ಮನೆಯಲ್ಲಿ ಯಾವ ರೀತಿ ಅವಳು ಬದುಕ್ತಾಳೆ, ಅವಳ ತಾಳ್ಮೆ, ಅವಳ ಪರಿಶ್ರಮ, ಅವಳ ಬುದ್ಧಿಶಕ್ತಿ ಎಲ್ಲವನ್ನೂ ಕೂಡ ಅವರು ಕೊಂಡಾಡಿದರು. ಅದರೊಡನೆ ಅವರ ಬದುಕಿನಲ್ಲಿ ಅವರು ಮುಸ್ಲಿಂ ಸಮಾಜದವರಾಗಿದ್ದರೂ ಕೂಡ ಓರ್ವ ಶಾಸಕನ ಮಗನಾಗಿ ಅವರ ಸಹೋದರಿಯರನ್ನು 79ನೇ ಇಸವಿಯಲ್ಲಿ ಭರತನಾಟ್ಯ ಕಲೀಲಿಕ್ಕೆ ಪ್ರೇರೇಪಣೆ ಅವರ ತಂದೆ ಮಾಡಿದ್ದನ್ನು ಅವರಲ್ಲಿ ನೆನಪಿಸಿದರು. ನಾವಿವತ್ತು ಜಾತಿಯ ಮೇಲೆ ದೂಷಣೆ ಮಾಡುವಂಥ ಜನ, ಅದನ್ನೇ ರಾಜಕೀಯ ಮಾಡುವಂಥ ಜನ. ಆದರೆ UT ಫರೀದ್ರು, UT ಖಾದರ್ರ ತಂದೆ 79ನೇ ಇಸವಿಯಲ್ಲಿ ಕೂಡ ತನ್ನ ಮಗಳನ್ನು ಭರತನಾಟ್ಯಕ್ಕೆ ಸೇರಿಸುವಂಥ ಕೆಲಸ
ಆ ದಿನಗಳಲ್ಲಿ ಮಾಡಿದರು ಎಂಬುದನ್ನು ನೆನಪಿಸಿದರು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಕೆಟ್ಟವರಿಲ್ಲ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದು ಸಮಾಜದ, ಇದು ಪ್ರಕೃತಿಯ ನಿಯಮ. ಆದರೆ ಅದನ್ನು ಸಹನಿಸಬೇಕು, ಅದನ್ನು ಹೊಡೆದು ಹಾಕುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಆದರೆ ಎಲ್ಲರನ್ನೂ ದ್ವೇಷ ಮಾಡುವುದು ಸರಿಯಲ್ಲ ಎಂಬುದನ್ನು ಕೂಡ ಅದಕ್ಕೆ ದ್ಯೋತಕ ಇವತ್ತು ನಮ್ಮ ಸಭಾಪತಿಯವರಾದಂಥ UT ಖಾದರ್ರವರು ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಅವರು ನನ್ನ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ ಎಂಬ ಹೆಮ್ಮೆಯ ಮಾತನ್ನು ಕೂಡ ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. SDM ಕಾಲೇಜಿನಲ್ಲಿ 5 ವರ್ಷ ಲಾ ಮಾಡಿದ್ದನ್ನು ನೆನಪಿಸಿದರು. 5 ವರ್ಷ ಕೂಡ ಹ್ಯಾಟ್ರಿಕ್ ಅಲ್ಲಿಯ ಅವರ ವಿದ್ಯಾರ್ಥಿ ಸಂಘಕ್ಕೆ ಅಲ್ಲಿ ಯಕ್ಷಗಾನದಲ್ಲಿ ಫಸ್ಟ್ ಪ್ರೈಸನ್ನು ಪಡ್ಕೊಂಡದ್ದನ್ನು ಕೂಡ ನೆನಪಿಸಿಕೊಂಡರು. ಇವತ್ತು ಯಕ್ಷಗಾನ ಉಳಿಬೇಕು, ಅದರಲ್ಲಿ ಕೂಡ ಯಕ್ಷಗಾನದಲ್ಲಿ ಮಹಿಳೆಯರ ಯಕ್ಷಗಾನ ತಂಡಗಳಿಗೆ ಶಕ್ತಿ ತುಂಬುವಂಥ ಕೆಲಸ, ಯಕ್ಷಗಾನದಲ್ಲಿ ಭಾಗವತಿಗೆ ಮಾಡುವಂಥ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಈಗ ತಾನೇ ನಮ್ಮ ಮಾಧವರವರು ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದರು, ತುಳು ಪೀಠಕ್ಕೆ ಅನುದಾನ ಭಾಳ ಕಮ್ಮಿ ಇದೆ, ವೀರೇಂದ್ರ ಹೆಗ್ಡೆಯವರ ಅನುದಾನ ಮಾತ್ರ ಇದೆ, ಸರ್ಕಾರದಿಂದ ಭಾಳ ಕಮ್ಮಿ ಮೊತ್ತ ಸಿಕ್ಕಿದೆ ಎಂಬುದನ್ನು, ಅದನ್ನು ಸರಿಪಡಿಸುವಂಥ ಕೆಲಸ ಆಗಲೇಬೇಕು ಎಂಬ ಮನವಿಯನ್ನು ನಾನು ಇಲ್ಲಿ ಕೂತಲ್ಲಿ ನಮ್ಮ ಸಭಾಪತಿಯವರ ತಿಳಿಸಿದ್ದೇನೆ. ಅವರು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಚುನಾವಣೆಗಳೆಲ್ಲ ಮುಗಿದ ನಂತರ ಅದನ್ನು ಸರಿಪಡಿಸಿ ಹೆಚ್ಚಿನ ಮೊತ್ತವನ್ನು ನಮ್ಮ ತುಳು ಪೀಠಕ್ಕೆ ಒದಗಿಸುವಂಥ ಕೆಲಸ ನಮ್ಮ ಸಭಾಪತಿಯವರಿಂದ ಆಗ್ತದೆ. ಯಾಕೆ ಆ ಧೈರ್ಯದ ಮಾತು ನಾನು ಹೇಳ್ತೇನೆ, ನಾನು ಮಂತ್ರಿ ಆಗಿದ್ದರೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಆದರೆ ನಮ್ಮ ಮಿತ್ರ ಸಭಾಪತಿ ಆಗಿದ್ದರಿಂದಾಗಿ ಅದನ್ನು ಮಾಡಿಸ್ತೇವೆ ಎಂಬ ಒಂದು ಧೈರ್ಯದ ಮಾತನ್ನು ಇಲ್ಲಿ ನಾನು ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸಭಾಪತಿಯವರು, ನಾವು ಎಲ್ಲರೂ ಈ ಜಿಲ್ಲೆಯ ಜನಪ್ರತಿನಿಧಿ, ನಾನೇನೋ ಇವತ್ತು ಜನಪ್ರತಿನಿಧಿ ಅಲ್ಲ, ಆದರೆ ಉಳಿದ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಿ ನಮ್ಮ ಮಹಿಳಾ ಯಾರು ಯಕ್ಷಗಾನದಲ್ಲಿ ಯಾರು ಪಾತ್ರಧಾರರಾಗ್ತಾರೆ ಅವರಿಗೂ ಕೂಡ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲಿ ಅವರನ್ನು ಗುರುತಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಎಂಬ ಮಾತನ್ನು ಕೂಡ ಇಲ್ಲಿ ಉಲ್ಲೇಖಿಸಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯವನ್ನು ಹಾರೈಸಿಕೊಂಡು 1900 ನಾನು ಬಂದಾಗಲೇ ಪ್ರಾಂಶುಪಾಲೆಯವರ ಹತ್ರ ಹೇಳಿದೆ, 1955ರಲ್ಲಿ ನನ್ನ ಸಹೋದರಿ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಆಗಿದ್ಲು ಎಂಬುದನ್ನು ಕೂಡ, ಯಾಕೆಂದರೆ ಆವಾಗ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗುವಂಥ ಕಾಲ ಅಲ್ಲ ಅದು. ಆದರೂ ಕೂಡ ನನ್ನ ತಂದೆ ನನ್ನ ಅಕ್ಕನನ್ನು 55ನೇ ಇಸವಿಯಲ್ಲಿ ಈ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸುವಂಥ ಕೆಲಸ ಮಾಡಿದರು ಎಂಬುದನ್ನು ಕೂಡ ಇಲ್ಲಿ ನೆನಪಿಸಿಕೊಂಡು, ಭಾರತ ದೇಶ ಒಬ್ಬ ಹೆಣ್ಣು ಮಗಳನ್ನು ಪ್ರಧಾನಿ ಮಾಡಿದಂಥ ದೇಶ. 17 ವರ್ಷ ಉಕ್ಕಿನ ಮಹಿಳೆಯಾಗಿ ಭಾರತದ ಪ್ರಧಾನಿಯಾಗಿ ಪ್ರಪಂಚಕ್ಕೆ ಮಾರ್ಗದರ್ಶಕ ಮಾಡಿದಂಥ ವೀರ ಮಹಿಳೆ ಇಂದಿರಾ ಗಾಂಧಿ ಭಾರತದ ಮಹಿಳೆ, ಪ್ರಪಂಚದ ಉಕ್ಕಿನ ಮಹಿಳೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಿಕೊಂಡು, ಅಂತಹ ಹೆಣ್ಣು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಅವಕಾಶಗಳಾಗಬೇಕು ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಖಾದರ್ ಅವರು ಸಭಾಪತಿ ಹೇಳುವಾಗ ಹೇಳಿದರು, ಮನೆಯಲ್ಲಿ ಎಲ್ಲ ಕೆಲಸ ತಂಗಿ ಅಕ್ಕ ಮಾಡ್ತಾರೆ, ಆದರೆ ನನ್ನ ತಾಯಿ ನನ್ನ ಹತ್ರ ಕೂಡ ಎಲ್ಲ ಹೆಚ್ಚಿನ ಕೆಲಸವನ್ನು, ಅಡುಗೆ ಕೆಲಸಗಳನ್ನು ಕೂಡ ಮಾಡಿಸ್ತಾ ಇದ್ದರು ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲಿವರೆಗೆ ಅಂದರೆ ನನಗೆ ಮದುವೆ ಆದಮೇಲೆ ಕೂಡ ನನ್ನ ಹೆಂಡತಿಗೆ ಹೇಳಿದರು, ಆಯನ ಬಟ್ಟಲು ಈ ದೆಕ್ಕರವಲ್ಲಿ ಆಯನಿದೆ ಕೂಡ ಅಂತ. ಆದ ರೀತಿ ನಮ್ಮ ಬದುಕು ಯಾವುದೇ ಭೇದ ಭಾವ ಇಲ್ಲದೆ ನಾವು ಸಹೋದರತೆಯಿಂದ ಬಾಳುವುದೇ ನಮ್ಮ ಬದುಕಾಗಬೇಕು. ಆದ್ದರಿಂದ ಶ್ರೀಶಕ್ತಿಗೆ ಅವರು ಶ್ರೀ ಅಬಲೆ ಅಲ್ಲ, ಅವಳು ಸಬಲೆ ಎಂಬುದನ್ನು ನಮ್ಮ ದೇಶದಲ್ಲಿ ನಾವು ತೋರಿಸಿಕೊಡಬೇಕು ಎಂಬ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರು ಮನಸ್ಸು ಮಾಡಿದರೆ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ ಅನ್ನುವತ್ತ ಮಹಿಳೆಯರನ್ನು ಸಮಾನವಾಗಿ ನೋಡಬೇಕು ಎನ್ನುವ ಸಂದೇಶವನ್ನು ಹೇಳಿದಂಥ ಹಿರಿಯರಾದ ಮಾನ್ಯ ಸಚಿವರಾದಂಥ ಶ್ರೀಯುತ ಅಭಯಚಂದ್ರ ಜೈನ್ ಇವರಿಗೆ ಅನಂತ ಧನ್ಯವಾದಗಳು.
ಈಗ ಮುಂದಿನ ಭಾಗವಾಗಿ ಉಡುಪಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಪೂರ್ಣಿಮಾ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತೆರಳಿರುವಂತಹ ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರತಿನಿಧಿಯಾಗಿರುವಂತಹ ಶ್ರೀಯುತ ಖಾದರ್ ಸರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ಸರ್ ಅವರೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅನುಸೂಯ ಮೇಡಮ್ ಅವರೇ, ಆರತಿ ಆಳ್ವರ್ ಅವರೇ, ಗೋವಿಂದ ವಂಡಾರು ಅವರೇ, ಹಾಗೆ ಡಾಕ್ಟರ್ ಮಾಧವ್ರವರೇ, ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಕಲಾಸಕ್ತ ಪ್ರಿಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗಾಗಲೇ ಕಾರ್ಯಕ್ರಮಕ್ಕೆ ವಿಚಾರಗೋಷ್ಠಿಗಳು ಆರಂಭವಾಗಬೇಕಾಗಿತ್ತು ಆಮಂತ್ರಣ ಪತ್ರಿಕೆ ಪ್ರಕಾರ. ಹಾಗಾಗಿ ಒಂದೆರಡು ಶುಭ ಹಾರೈಕೆ ಮಾತುಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಹೇಳಬಯಸ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ವತಿಯಿಂದ ಈ ವರ್ಷ ನಾವು ನಾದನೂಪುರ ಯಕ್ಷ ಟ್ರಸ್ಟ್ ಇವರಿಗೆ ನಮ್ಮ ಧನ ಸಹಾಯವನ್ನು ನೀಡಿರ್ತೇವೆ. ಸಾಮಾನ್ಯವಾಗಿ ನಮ್ಮ ವ್ಯಾಪ್ತಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಇರ್ತದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಾಲೇಜಲ್ಲಿ ಮಾಡ್ತೇವೆ ಅಂಥೇಳಿ ಈ ಸಂಘಟಕರು ಹೇಳಿದಾಗ, ಹಾಗೆ ಇದು ಮಹಿಳಾ ಕಾರ್ಯಕ್ರಮ, ತಾವು ಬರಬೇಕು ಅಂತ ಹೇಳಿದರು. ತಮಗೆಲ್ರಿಗೂ ಗೊತ್ತೇ ಇದೆ, ಆರ್ಥಿಕ ಸಾಲಿನ ಕೊನೆಯ ಇದರಲ್ಲಿ ಇದ್ದೇವೆ, ಹಾಗೆ ಕೆಲಸದ ಒತ್ತಡ ಕೂಡ ನಮಗೆ ಇತ್ತು. ಆದರೂ ಇದೊಂದು ಮಹಿಳಾ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಅಪೇಕ್ಷೆ ಪಟ್ಟೆ. ಹಾಗೆ ಇಲ್ಲಿ ಕಾರ್ಯಕ್ರಮವನ್ನು ನೋಡಿ ಕೂಡ ಭಾಳಷ್ಟು ಖುಷಿ ಅನಿಸಿತು. ಮುಖ್ಯವಾಗಿ ಯಕ್ಷಗಾನ ನಮ್ಮ ಈ ಒಂದು ಮಣ್ಣಿನ ಕಲೆ, ಇದನ್ನು ನಾವೆಲ್ಲರೂ ಗಂಡು ಕಲೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಪ್ರಸ್ತುತದಲ್ಲಿ ಈಗಾಗಲೇ ಪ್ರಸ್ತಾವನೆಯಲ್ಲಿ ಡಾಕ್ಟರ್ ಮಾಧವ್ ಅವರು ಬಹಳ ಸುಂದರವಾಗಿ ಹೇಳಿದರು, ಮಹಿಳೆಯರು ಇವತ್ತು ಯಕ್ಷಗಾನದ ಪ್ರತಿಯೊಂದು ಹಿಮ್ಮೇಳ ಮುಮ್ಮೇಳ ಎಲ್ಲ ಒಂದು ರಂಗದಲ್ಲಿ ಕರ್ತರಾಗಿ ಕೂಡ ಬಹಳಷ್ಟು ಪ್ರಸಂಗಗಳನ್ನು ಮಾಡಿದ್ದಾರೆ ಅಂಥೇಳಿ. ನಿಜವಾಗಲೂ ಇವತ್ತು IT-BTಗಳ ದಾಳಿಯಿಂದಾಗಿ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ನಮ್ಮ ಪ್ರಾದೇಶಿಕ ಭಾಷೆ ತುಳು, ಕೊಡವ, ಬ್ಯಾರಿ, ಕೊಂಕಣಿ ಇಂಥ ಭಾಷೆಗಳು ಕೂಡ ನಶಿಸಿ ಹೋಗ್ತಾ ಇದ್ದಾವೆ. ಇವತ್ತು ಮಕ್ಕಳೆಲ್ಲರೂ ಕೂಡ ಬೇರೆ ಭಾಷೆಯ ಮಾಧ್ಯಮದಲ್ಲೇ ಮಾತಾಡ್ತಾ ಇರ್ತಾರೆ. ಇಂತಹ ಕಾರ್ಯಕ್ರಮಗಳನ್ನು ಮಾಡೋದರಿಂದ, ಯಾಕಂದರೆ ಅದನ್ನು ನಾವು ವೈಜ್ಞಾನಿಕವಾಗಿ ಅಥವಾ ಮುಂದೆ ತಂತ್ರಜ್ಞಾನ ಮುಂದೆ ಹೋಗೋದನ್ನು ಖಂಡಿತವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ಮಕ್ಕಳಿಗೆ ಇಂತಹ ರಂಗಭೂಮಿ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಯಕ್ಷಗಾನ, ನಾಟಕ, ಸಂಗೀತ ಇಂಥದ್ರಲ್ಲೆಲ್ಲ ಅವರನ್ನು ಒಂದು ಚಟುವಟಿಕೆಯಲ್ಲಿ ಹಾಕಿದಾಗ ಖಂಡಿತವಾಗ್ಲೂ ನಮ್ಮ ಭಾಷೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಖಂಡಿತವಾಗ್ಲೂ ಇನ್ನೇನು ಕೆಲವೇ ವರ್ಷಗಳಲ್ಲಿ ಈ ನಮ್ಮ ಸಂಸ್ಕೃತಿ, ಕಲೆ, ಭಾಷೆ ಅನ್ನೋದು ನಶಿಸಿ ಹೋಗ್ತದೆ. ಹಾಗಾಗಿ ಹೆಚ್ಚೆಚ್ಚು ಮಕ್ಕಳಿಗೆ ಕೊಡಬೇಕು. ಅದರಲ್ಲೂ ಮಹಿಳೆಯರಿಗೆ ಕೊಟ್ಟಾಗ ಅವರು ಮಹಿಳೆಯರು ಈಗಾಗಲೇ ನಮ್ಮ ಇವರು ಖಾದರ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದರು. ಹಾಗೆ ನಮ್ಮ ಮಾಜಿ ಸಚಿವರು ಕೂಡ ಭಾಳಷ್ಟು ಚೆನ್ನಾಗಿ ಆ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಮಹಿಳೆಯರಿಗೆ ಈ ಒಂದು ಕಲೆಯನ್ನು ಕೊಟ್ಟಾಗ ಅವರು ಮನೆಯಲ್ಲಿದ್ದ ಎಲ್ಲರನ್ನೂ ಇಂತಹ ಇದರಲ್ಲಿ ಪ್ರೇರೇಪಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅವರು ಕೂಡ ಜೀವನೋತ್ಸವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣ ಹಾಗೂ ಸಮಾಜಕ್ಕೆ ಅರಿವನ್ನು, ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿಕೊಂಡು ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಚಿಕ್ಕದಾಗಿ ಹಾಗೆ ಚೊಕ್ಕವಾಗಿ ನಮಗೆ ಶುಭಾಶಯವನ್ನು ತಿಳಿಸಿರುವಂತಹ ಉಡುಪಿ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಂಥ MK ರಮೇಶ್ ಆಚಾರ್ಯ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಾ ಮುಂದೆ ಪಟ್ಲ ಫೌಂಡೇಶನ್ ಮಹಿಳಾ ಘಟಕ ಇದರ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಮತಿ ಆರತಿ ಆಳ್ವಾ ಅವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಮುಂಬದಿಯಲ್ಲಿ ನೆಲೆಸಿರುವ ಯಕ್ಷ ಬಂಧುಗಳೇ ಹಾಗೂ ಯಕ್ಷ ಸುಮತಿಯರೇ, ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನ ಯಕ್ಷ ಸುಮತಿ 2024 ಇಂದು ಈ ವೇದಿಕೆಯಲ್ಲಿ ಯಕ್ಷ ಸಾಧಕಿಯರ ಸಾಧನೆಯ ಸಂಭ್ರಮ. ಇಂದು ಬೆಳಗ್ಗೆಯಿಂದ ಈಗ ಪ್ರಾರಂಭವಾಗುವ ಚರ್ಚಾಕೂಟ, ವಿಚಾರಗೋಷ್ಠಿ, ಚಿಂತನ ಮಂಥನ, ಯಕ್ಷಗಾನ ಹಾಗೂ ಸ್ಪರ್ಧೆಗಳು ಎಲ್ಲದಕ್ಕೂ ಈ ವೇದಿಕೆ ಸಾಕ್ಷಿಯಾಗಲಿದೆ. ಯಕ್ಷಗಾನದಲ್ಲಿ ಗುಲಾಬಿ ಕ್ರಾಂತಿ ಎಂಬ
ಒಂದು ವಿನೂತನ ಕ್ರಾಂತಿಯ ವಿಷಯದಲ್ಲಿ ಈ ಒಳ್ಳೆಯ ಪ್ರೋಗ್ರಾಮನ್ನು ಆಯೋಜಿಸಿದ್ದಾರೆ. ಅದಕ್ಕಾಗಿ ನಾದನೂಪುರ ಯಕ್ಷೋಸ್ಥಾನ ಟ್ರಸ್ಟ್ ಮಂಡಾರು, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಉಡುಪಿ ಜಿಲ್ಲೆ, ಯಕ್ಷವಾಸ್ಯಂ ಕಾರಿಂಜ, ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ, ಸ್ನಾತಕೋತ್ತರ ವಿಭಾಗ ಸಂಧ್ಯಾ ಕಾಲೇಜ್ ಮಂಗಳೂರು, ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂಥ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಸುವರ್ಣ ಅವಕಾಶವನ್ನು ನಮಗೆ ಅವರು ಒದಗಿಸಿಕೊಟ್ಟದಕ್ಕಾಗಿ. ಹೆಣ್ಣು ಇಂದು ಪ್ರತಿ ಹೆಣ್ಣಿನ ಬದುಕು ಒಂದು ಸವಾಲೆ ಈ ಕಾಲದಲ್ಲಿ. ಅಂತಹ ಈ ಸವಾಲಿನ ಯಕ್ಷಗಾನವನ್ನು ತಾನು ಅದರಲ್ಲಿ ಸಾಧನೆಯನ್ನು ಮಾಡುವುದು ಇಂದಿನ ಕಾಲದಲ್ಲಿ ಮಹಿಳೆಗೆ ಒಂದದು ಸವಾಲೆ. ತನ್ನ ಸಂಸಾರದ ಜಂಜಾಟದ ನಡುವೆ ದೇಹ ಬಲ, ಆರೋಗ್ಯ ಬಲ ಹಾಗೂ ಮನೋಬಲವನ್ನು ಎಲ್ಲವನ್ನೂ ಒಗ್ಗೂಡಿಸಿಕೊಂಡು ಇಂದಿನ ಮಹಿಳೆಯರು ಯಕ್ಷಗಾನದಲ್ಲಿ ಯಕ್ಷ ಸಾಧಕಿಯರು ಸಾಧನೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ಎಲ್ಲರಿಗೂ ನನ್ನ ವಂದನೆಗಳು, ಅಭಿನಂದನೆಗಳು. ಗಂಡು ಮೆಟ್ಟಿನ ಕಳೆಯಂತಿರುವ ಯಕ್ಷಗಾನದಲ್ಲಿ ಎಲ್ಲ ರೀತಿಯ ಸಾಧನೆಯನ್ನು ಮಾಡಿ ಗಂಡಸರಿಗೆ ಸಮಾನವಾಗಿ ಇಂದು ಮಹಿಳೆಯರು ಬೆಳೆಯುತ್ತಿದ್ದಾರೆ. ಅದು ತೆಂಕು ಅಥವಾ ಬಡಗು ಎಂಬ ಭೇದವಿಲ್ಲದೆ ಎಲ್ಲ ವಿಭಾಗದಲ್ಲೂ ಮಹಿಳೆಯರು ಮಿಂಚುತ್ತಿದ್ದಾರೆ. ಅರ್ಥಗಾರಿಕೆ ಇರಲಿ, ನಾಟ್ಯ ಗಾಯನವಿರಲಿ. ಒಂದು ಮಗು ಬಾಲ್ಯದಲ್ಲಿ, ಇಂದಿನ ಕಾಲದಲ್ಲಿ ಒಂದು ಮಗು ಬಾಲ್ಯದಲ್ಲಿ ಯಕ್ಷಗಾನ ಕಲಿಯಲು ಅಥವಾ ಒಂದು ಮಹಿಳೆ ತನ್ನ ಇಳಿ ವಯಸ್ಸಿನಲ್ಲಿ ಯಕ್ಷಗಾನವನ್ನು ಕಲಿಯಬೇಕೆಂಬ ಪ್ರೇರಣೆ ಆಕೆಗೆ ದೊರಕುವುದು ಈಗ ತನ್ನ ಮನೆಯಲ್ಲಿ ಒಬ್ಬ ತಂದೆಯಾಗಿ, ಒಬ್ಬ ಗಂಡ ಅಥವಾ ಒಬ್ಬ ಸಹೋದರ ಇವರೆಲ್ಲರ ಪ್ರೋತ್ಸಾಹ ಸಹಕಾರದಿಂದಾಗಿ ಈಗ ಹೆಣ್ಣು ಮಕ್ಕಳು ಅಂದರೆ ಇಂದಿನ ಯಕ್ಷ ಸಾಧಕಿಯರು ಸಾಧನೆಯನ್ನು ಮಾಡುವಂತಾಗುವುದು ಎನ್ನುವುದು ಒಂದು ಸಂತಸದ ವಿಷಯ. ಇಲ್ಲಿ ಎಲ್ಲ ಮಹಿಳೆಯರಿಗೂ ಸ್ವಾತಂತ್ರ್ಯವಿದೆ ಹಾಗೂ ಅವರಿಗೆ ಪ್ರೋತ್ಸಾಹ ಕೂಡ ದೊರಕುತ್ತದೆ. ಲಿಂಗ ಸಮಾನತೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ನಡೆಸುವ ಕಲಾ ಪ್ರಕಾರವೆಂದರೆ ಅದು ಯಕ್ಷಗಾನ. ನಾನೊಬ್ಬಳು ಯಕ್ಷ ಅಭಿಮಾನಿ, ಯಕ್ಷ ಸಾಧಕಿ ಅಲ್ಲ. ಆದರೆ ಇಂದು ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಅಭಿಮಾನದಿಂದ ಕರೆದಿರುವ ಸಾಯಿಸುಮನಿಗೆ ನಾನು ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಸಾಯಿಸುಮ ಮತ್ತು ಶುಭಾಶಯ ಜೈನ್ ಅಂತ ಯಕ್ಷ ಚಿಂತಕಿಯರ ಈ ವಿನೂತನ ಒಂದು ಆಲೋಚನೆಯ ಫಲವಾಗಿ ಇಂದು ಈ ಕಾರ್ಯಕ್ರಮ ನಡೆಯುತ್ತಿರುವುದು ಒಂದು ಸಂತಸದ ಸುದ್ದಿ. ಅದೇ ರೀತಿ ಶುಭಾಶಯ ಜೈನ್ ಅವರು ಒಂದು ಪ್ರಸಂಗಕರ್ತೆಯಾಗಿದ್ದು, ಅವರ ಇಂದಿನ ತ್ಯಾಗದ ತಿರ್ಲೆ ಎನ್ನುವ ಒಂದು ತುಳು ಯಕ್ಷಗಾನ ಪ್ರಸಂಗ ಇಂದು ನಮ್ಮ ಪೂರ್ಣಿಮಕ್ಕನ ದಕ್ಷ ನಿರ್ದೇಶನದಲ್ಲಿ ಇವತ್ತು ಮೂಡಿಬರಲಿದೆ. ಎಲ್ಲ ಯಕ್ಷ ಸಾಧಕಿಯರು ಕೂಡ ಅದರಲ್ಲಿ ಭಾಗಿಯಾಗುತ್ತಿದ್ದಾರೆ. ಈ ಕಾರ್ಯಕ್ರಮ ಮಾತ್ರವಲ್ಲದೆ ಇಂದು ನಡೆಯುವ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ, ನಮ್ಮ ಮಹಿಳಾ ಸಾಧಕಿಯರಿಗೆ ಸಮಾಜದ ಬೆಂಬಲ ಯಾವಾಗಲೂ ದೊರಕಲಿ, ಆ ಭಗವಂತನ ಕಾರುಣ್ಯ ಕೃಪೆ ಅವರಿಗೆ ಯಾವತ್ತೂ ಇರಲಿ ಎನ್ನುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಪಟ್ಲ ಫೌಂಡೇಶನ್ ಮಹಿಳಾ ಘಟಕದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಮತಿ ಆರತಿ ಆಳ್ವಾ ಇವರ ಅಭಿಮಾನದ ಶುಭಾಶಯಗಳಿಗೆ ಧನ್ಯವಾದಗಳು. ಬಹುಶಃ ನೀವು ಗಮನಿಸಿರ್ಬೋದು, ಅಲ್ಲಲ್ಲಿ ಗುಲಾಬಿ ಬಣ್ಣ ಕಾಣಿಸ್ತಾ ಇದೆ. ನಮ್ಮ ಇದರಿಂದ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಎಲ್ಲವೂ ಗುಲಾಬಿಮಯವಾಗಿರೋದನ್ನು ಗಮನಿಸಿರ್ಬೋದು. ಇದರ ಉದ್ದೇಶ ಅದೇ, ಗುಲಾಬಿ ಕ್ರಾಂತಿ ಅನ್ನುವಂಥದ್ದು. ಈಗ ಕಾರ್ಯಕ್ರಮದ ಮುಖ್ಯ ಹಂತವಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಅನಸೂಯ ರೈ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಹಿರಿಯರು, ಸನ್ಮಾನ್ಯ ಶ್ರೀ ಅಭಯ್ ಚಂದ್ರ ಜೈನ್ ಅವರೇ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಆಹ್ವಾನಿತರೆ, ಯಕ್ಷಗಾನ ಕಲಾವಿದರೆ, ಯಕ್ಷಗಾನ ಕಲಾ ಅಭಿಮಾನಿಗಳೇ, ನಮ್ಮ ವಿದ್ಯಾರ್ಥಿನಿಯರೇ, ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಸರ್ ಅವರು ವಹಿಸ್ಕೊಳ್ಬೇಕಿತ್ತು. ಅನಿವಾರ್ಯ ತುರ್ತು ಕೆಲಸದಿಂದಾಗಿ ಅವರು ಇವತ್ತು ನಮ್ಮೊಂದಿಗೆ ಇರಲಿಕ್ಕೆ ಆಗಲಿಲ್ಲ. ಅವರ ಸ್ಥಾನದಲ್ಲಿ ಈ ಕಾಲೇಜಿನ ಒಂದು ಪ್ರಾಂಶುಪಾಲೆಯಾಗಿ ನಾನು ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಡಾಕ್ಟರ್ ಮಾಧವ್ ಅವರು ನಮ್ಮ ತುಳು ಅಧ್ಯಯನ ಪೀಠದ ಒಂದು ಆಡಳಿತದ ಚುಕ್ಕಾಣಿಯನ್ನು ಇಟ್ಕೊಂಡು ಯಕ್ಷಗಾನದ ಬಗ್ಗೆ, ತುಳು ಸಂಸ್ಕೃತಿಯ ಬಗ್ಗೆ ಅಪಾರವಾದ ಒಂದು ಅಭಿಮಾನವನ್ನು ಇಟ್ಟುಕೊಂಡವರು. ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದರೂ ಕೂಡ ಅವರ ಜಾಸ್ತಿ
ಅವರ ಒಲವಿರುವುದು ತುಳು ಭಾಷೆಯ ಬಗ್ಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಲೆಗಳ ಬಗ್ಗೆ, ಅದು ಯಕ್ಷಗಾನ ಆಗಿರ್ಬೋದು ಅಥವಾ ನಾಟಕ ಆಗಿರ್ಬೋದು. ಸೊ ಅದರ ಬಗ್ಗೆ ಈ ಕಾರ್ಯಕ್ರಮದ ಮಹತ್ವ ಏನಂತ ಅವರು ತಮ್ಮ ಸ್ವಾಗತ ಭಾಷಣದಲ್ಲಿ ಪ್ರಸ್ತಾವನೆಯಲ್ಲಿ ತುಂಬ ಚೆನ್ನಾಗಿ ತಿಳಿ ಹೇಳಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರು ಈಗಲೂ ಕೂಡ ನಮ್ಮ ಕಾಲೇಜಿನ ಆವರಣದಲ್ಲಿ ಇದ್ದಾರೆ. ಅವರು ತುಳುನಾಡಿನ ಒಂದು ಶಾಸಕರಾಗಿ, ತುಳುನಾಡಿನ ಒಂದು ಮಗನಾಗಿ ಅಂತ ನಾವು ಹೇಳ್ಬೋದು. ಎಲ್ಲ ಭಾಷೆಗಳಿಗೂ ಒಂದೇ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ನೀಡಿದವರು. ಅವರ ಮಾತಿನಲ್ಲಿ ನಮ್ಮ ತುಳುನಾಡಿನ ಕಲೆಗಳ ಬಗ್ಗೆ, ಭರತನಾಟ್ಯ ಮತ್ತು ಯಕ್ಷಗಾನದ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ ಅವರೇ ಮುಂದೆ ನಿಂತು ಅವರು ಕಂಬಳವನ್ನು ಕೂಡ ಆಯೋಜಿಸ್ತಾ ಇರೋದು ನಾವೆಲ್ಲ ಗಮನಿಸಿದ್ದೇವೆ. ಅವರ ಕುಟುಂಬದಲ್ಲಿ ಅನೇಕ ವರ್ಷದಿಂದ ಹೇಗೆ ಇಲ್ಲಿ ಭರತನಾಟ್ಯಕ್ಕೆ, ಉಳಿದ ಕಲೆಗಳಿಗೆ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ದಿರೋ ಅಂತ ಅವರ ಮನೆಯ ನಿದರ್ಶನ ಇಟ್ಟೇ ನಮಗೆ ನೀಡಿದ್ದಾರೆ. ಅವರ ಒಂದು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದೆ ಅವರಿಗೆ ಈ ಕಲೆ ಮೇಲೆ ಇರುವ, ಈ ನಮ್ಮ ಜಿಲ್ಲೆ ಮೇಲಿರೋ ಒಂದು ಅಭಿಮಾನಕ್ಕೆ ಸಾಕ್ಷಿ ಅಂತ ನಾನು ಹೇಳ್ತೇನೆ. ಸನ್ಮಾನ್ಯ ಅಭಯಚಂದ್ರ ಜೈನ್ ಅವರು ಈ ಕಾಲೇಜಿಗೆ ಅನೇಕ ಸಲ ಭೇಟಿ ಕೊಟ್ಟಿದ್ದಾರೆ, ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅವರ ಸಹೋದರಿಯರು 1950s ಇಲ್ಲಿ ಹಳೆ ವಿದ್ಯಾರ್ಥಿನಿ ಆಗಿದ್ದರಿಂದ ಯಾವಾಗಲೂ ಅವರು ಹೆಮ್ಮೆಯಿಂದ ನೆನಪಿಸಿಕೊಳ್ತಾರೆ. ವೀರಪ್ಪ ಮೊಯ್ಲಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು ಕೂಡ ಹೌದವರು. ಪ್ರತಿ ವರ್ಷ ನಮ್ಮಲ್ಲಿ ಇಕನಾಮಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದವರಿಗೆ ಒಂದು 8 ಗ್ರಾಮಿನ ಗೋಲ್ಡ್ ಕಾಯಿನನ್ನು ಯಾವಾಗಲೂ ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಅವರಿಗಿರುವ ಅಭಿಮಾನದ ಸಂಕೇತ ಅಂತ ಎಣಿಸ್ತೇನೆ. ದಯಾನಂದ್ ಪೈ, ಸತೀಶ್ ಪೈ ಬಿಲ್ಡಿಂಗ್ ನಮಗೆಲ್ಲರಿಗೂ ಕಾಣ್ತಾ ಇದೆ. ನಮ್ಮ ಇನ್ನೊಂದು ಒಳ್ಳೆಯ ಹಳೆ ವಿದ್ಯಾರ್ಥಿ ಅಂತೇಳಿ ದಯಾನಂದ್ ಪೈ ಅವರು ಕೂಡ ಪ್ರತಿ ವರ್ಷ ನಮ್ಮ ಕಾಲೇಜ್ ಡೇಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು, ಬಹುಮಾನಗಳನ್ನು ನೀಡ್ತಾ ಇದ್ದಾರೆ ಅಂತ ನಾನು ನೆನಪಿಸಿಕೊಳ್ತೇನೆ. ನಂತರ ಇವತ್ತು ಮಾತನಾಡಿದಂಥ ಪೂರ್ಣಿಮಾ ಅವರು, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ ಜಿಲ್ಲೆ. ಆರ್ಥಿಕ ವರ್ಷದ ಕೊನೆಯ ತಿಂಗಳಾದರೂ ಕೂಡ ಕೆಲಸ ಕಾರ್ಯದ ಒಂದು ಒತ್ತಡದ ನಡುವೆ ಕೂಡ ಅವರು ನಮ್ಮೊಂದಿಗೆ ಇದ್ದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಪಟ್ಲ ಫೌಂಡೇಶನ್ನವರಾದ ಶ್ರೀಮತಿ ಆರತಿ ಆಳು ಅವರು, ನಮಗೆಲ್ಲ ಗೊತ್ತಿದೆ ಪಟ್ಲ ಫೌಂಡೇಶನ್ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯಕ್ಷಗಾನಕ್ಕೆ ಕೊಡ್ತಿರುವಂಥ ಅಮೂಲ್ಯ ಕೊಡುಗೆಯನ್ನು ನಾವೆಲ್ಲ ಸ್ಮರಿಸ್ತಾ ಇದ್ದೇವೆ. ಅವರು ಕಲೆಯ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಒಂದು ಉತ್ತಮ ಮಾತುಗಳನ್ನು ಆಡಿದ್ದಾರೆ, ಅದನ್ನು ನಾನು ಸ್ಮರಿಸಿಕೊಳ್ತೇನೆ. ದಿನ ಇಡೀ ನಮ್ಮ ಈ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನ 156 ವರ್ಷಗಳ ಪುರಾತನ ಕಾಲೇಜಿದು, ಪಾರಂಪರಿಕ ಕಟ್ಟಡ, ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳುವಂಥ ಈ ಬಿಲ್ಡಿಂಗಲ್ಲಿ ಅನೇಕ ಕಲೆಗಳು, ಅನೇಕ ಕಾರ್ಯಕ್ರಮಗಳನ್ನು ನಾವು ನಿರಂತರ ಆಯೋಜಿಸ್ತಾ ಬಂದಿದ್ದೇವೆ. ದಿನವಿಡೀ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಮಹಿಳೆಯರ ಬಗ್ಗೆ ಆರತಿ ಆಳು ಅವರು, ಪೂರ್ಣಿಮಾ ಅವರು ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಯಕ್ಷಗಾನ ಅಂತ ಹೇಳಿದರೆ ನಾವು ಗಂಡು ಕಲೆ ಅಂತ ಹೇಳ್ತೇವೆ, ಆದರೆ ಮಹಿಳೆಯರು ಕೂಡ ಈಗ ಹಿಮ್ಮೇಳ ಮತ್ತು ಪಾತ್ರಧಾರಿಗಿರ್ಬೋದು, ಪ್ರಸಂಗವನ್ನು ಬರೆಯುವುದರಲ್ಲಿ ಕೂಡ ತಮ್ಮ ಒಂದು ನಮಗೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಇವತ್ತೆಲ್ಲರೂ ಇಲ್ಲಿ ಸಂಜೆವರೆಗೆ ಇದ್ದು ಈ ಕಾರ್ಯಕ್ರಮವನ್ನು ಚಂದಗಾನಿಸಿಕೊಡಬೇಕು ಅಂತ ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನಾಡಿರುವಂಥ ಗೌರವಾನ್ವಿತ ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಅನುಸೂಯ ರೈ ಮೇಡಮ್ ಇವರಿಗೆ ಧನ್ಯವಾದಗಳು. ಈ ಉದ್ಘಾಟನಾ ಕಾರ್ಯಕ್ರಮ ನಡೆದ ಮೇಲೆ 3 ಗೋಷ್ಠಿಗಳು ಹಾಗೆ ಒಂದು ಪ್ರಬಂಧ ಮಂಡನ ಗೋಷ್ಠಿ ನಡೆಯಲಿದೆ. ಅದರ ಜೊತೆಗೆ 3 ಸ್ಪರ್ಧೆಗಳು ನಡೆಯಲಿವೆ. ರಸಪ್ರಶ್ನೆ ಸ್ಪರ್ಧೆ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಟ್ಯಾಭಿನಯ ಹಾಗೆ ಮುಖವರ್ಣಿಕೆ, ಈ ಸ್ಪರ್ಧೆಗಳು ಬೇರೆ ವಿಭಾಗಗಳಲ್ಲಿ ನಡೆಯಲಿದೆ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತಾ ಈಗ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ. ವಂಡಾರು ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಗೋವಿಂದ ವಂಡಾರು ಇವರಿಂದ. ಎಲ್ಲರಿಗೂ ವಂದನೆ, ಪ್ರತಿವಂದನೆ. ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ ಜಿಲ್ಲೆ, ಯಕ್ಷವಾಸ್ಯಂ ಕಾರಿಂಜರಿ
ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ, ತುಳು ಸ್ನಾತಕೋತ್ತರ ವಿಭಾಗ ವಿ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮೇಳನ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸನ್ಮಾನ್ಯ UT ಖಾದರ್, ಮಾನ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ, ಅವರಿಗೂ ವಂದನೆ, ಅಭಿವಂದನೆ. ಸನ್ಮಾನ್ಯ ಶ್ರೀ ಅಭಯಚಂದ್ರ ಜೈನ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೂ ಧನ್ಯವಾದ ಸರ್. ಶ್ರೀಮತಿ ಪೂರ್ಣಿಮಾ, ಸಹಾಯ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಉಡುಪಿ ಜಿಲ್ಲೆ, ಅವರಿಗೂ ಧನ್ಯವಾದ. ಶ್ರೀಮತಿ ಆರತಿ ಆಳ್ವ, ಗೌರವ ಅಧ್ಯಕ್ಷರು, ಪಟ್ಲ ಫೌಂಡೇಶನ್ ಮಹಿಳಾ ಘಟಕ, ಅವರಿಗೂ ವಂದನೆ. ಡಾಕ್ಟರ್ ಅನಸೂಯ ರೈ, ಪ್ರಾಂಶುಪಾಲರು, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಅವರಿಗೂ ಧನ್ಯವಾದ. ಡಾಕ್ಟರ್ ಮಾಧವ್ KM, ಸಂಯೋಜಕರು, ಶ್ರೀಧಮಂ ತುಳುಪೀಠ ಮತ್ತು ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಅವರಿಗೂ ವಂದನೆ, ಪ್ರತಿವಂದನೆ, ಧನ್ಯವಾದ. ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿನಿಯರು, ಎಲ್ಲರಿಗೂ ಗಣ್ಯರಿಗೂ ವಂದನೆ. ಯಕ್ಷಗಾನಂ ಗೆಲ್ಲಿ, ಯಕ್ಷಗಾನಂ ಬಾಳ್ಗೆ. ಗೋಷ್ಠಿಯನ್ನು ನಡೆಸಿಕೊಡಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಹಿರಿಯ ಯಕ್ಷಗಾನ ಕಲಾವಿದರುಗಳು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇದ್ದಾರೆ, ಅವರಿಗೂ ಧನ್ಯವಾದಗಳು.